ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದ ಕಥೆಗನುಸಾರವಾಗಿ ಕೈಕೇಯಿ ಭರತನನ್ನ ಸಾಂತ್ವನಗೊಳಿಸಿ ನೀನು ರಾಜ್ಯವನ್ನು ಸ್ವೀಕಾರ ಮಾಡು, ಪಟ್ಟಾಭಿಷೇಕ ಮಾಡಿಸಿಕೋ ಅಂತ ಹೇಳಿದ್ದಲ್ಲಿಗೆ 72ನೇ ಸರ್ಗ ಮುಕ್ತಾಯ ಆಗಿತ್ತು. 73ನೇ ಸರ್ಗದಲ್ಲಿ ಭರತ ಕೈಕೇಯಿಗೆ ಕೊಟ್ಟ ಪ್ರತ್ಯುತ್ತರದ ವರ್ಣನೆ ಇದೆ. ಆಗ ಭರತ ಹೇಳಿದ, ಶ್ರುತ್ವಾತು ಪಿತರಂ ವೃತ್ತಂ ಭ್ರಾತರೌ ಚ ವಿವಾಸಿತೌ ಭರತೋ ದುಃಖ ಸಂತಪ್ತಃ ಇದಂ ವಚನಮಬ್ರವೀತ್. ತಂದೆಯಾದವನು ತೀರ್ಕೊಂಡಿದ್ದ, ಸಹೋದರರಾದಂಥ ರಾಮ ಲಕ್ಷ್ಮಣರು ಕಾಡಿಗೆ ಹೊರಟೋಗಿದ್ರು. ಅದನ್ನೆಲ್ಲ ಕೇಳಿ ಅವನು ಹೇಳಿದ, ನಾನು ಅದೃಷ್ಟಹೀನ, ತಂದೆಯನ್ನು ಕಳ್ಕೊಂಡೆ, ಸಹೋದರರು ನನಗಿಲ್ಲ, ನಾನೀಗ ರಾಜ್ಯವನ್ನು ತಗೊಂಡು ಏನು ಮಾಡಬೇಕು? ನೀನು ನನಗೆ ಮೇಲಿಂದ ಮೇಲೆ ಹೆಚ್ಚಿನ ದುಃಖ ಉಂಟು ಮಾಡ್ತಿದ್ದೆ. ವೃಣೇ ಕ್ಷಾರ ವಿವಾದಧಾಹ, ಗಾಯಕ್ಕೆ ಉಪ್ಪು ಸವರಿದಂತೆ ಇದ್ರ ಮೇಲೆ ಪಟ್ಟಾಭಿಷೇಕ ಬೇರೆ ಮಾಡ್ಕೋತ ನನಗೆ ನೀನು ಒತ್ತಾಯ ಮಾಡ್ತಿದ್ದೆ. ತಂದೆಯನ್ನ ಪ್ರೇತನನ್ನಾಗಿ ಮಾಡಿದೆ, ಅಂದರೆ ಆತ ಮರಣಿಸಿ ಹೋಗುವಂತೆ ಮಾಡಿದೆ. ರಾಮನನ್ನು ತಾಪಸನನ್ನಾಗಿ ಮಾಡಿದೆ. ನೀನು ನಮ್ಮ ವಂಶದ ವಿನಾಶಕ್ಕಾಗಿ ನಮ್ಮ ವಂಶಕ್ಕೆ ಬಂದು ಸೇರ್ಕೊಂಡೆ. ಕನ್ಯಾಬತ ಕುಲದ್ವಯ ತಾರಿಣಿ ಅಂತ ಶಾಸ್ತ್ರ. ಕನ್ಯಾದವಳು ಎರಡೂ ವಂಶಗಳಿಗೆ ತಾರಕಳಾಗಿರಬೇಕು, ಎರಡೂ ವಂಶಗಳಿಗೆ ಉದ್ಧಾರಕಳಾಗಿರಬೇಕು ಅಂತ ಶಾಸ್ತ್ರ ಇದೆ. ಆದರೂ ನೀನು ನನ್ನ ವಂಶವನ್ನು ಹಾಳು ಮಾಡಲಿಕ್ಕಾಗಿ ಇಲ್ಲಿ ಬಂದು ಸೇರ್ಕೊಂಡೆ. ನಮ್ಮ ತಂದೆಗೆ ತಿಳಿತಿರ್ಲಿಲ್ಲ. ಅಂಗಾರಂ ಉಪಗುಹ್ಯತ್ವಾಂ ಪಿತಾಮೇ ನಾವಬುದ್ಧವಾನ್. ಬೂದಿ ಮುಚ್ಚಿದ ಕೆಂಡದಂತಿದ್ದಂಥ ನಿನ್ನನ್ನು ನಮ್ಮ ಅಪ್ಪನಾದ ದಶರಥ ಪ್ರೀತಿಯಿಂದ ನಡೆಸ್ಕೋತಾ ಇದ್ದ. ನಿನ್ನಿಂದಲೇ ನಮ್ಮ ತಂದೆ ಮೃತ್ಯುವಶನಾದ. ನೀನು ಸುಖ ಶಾಂತಿ ಎಲ್ಲವನ್ನು ಕೂಡ ಹಾಳು ಮಾಡಿದೆ. ಯಾವ ಉದ್ದೇಶಕ್ಕಾಗಿ, ಯಾವ ಘನ ಉದ್ದೇಶಕ್ಕಾಗಿ ಅಪ್ಪನನ್ನ ನೀನು ಸಾಯುವಂತೆ ಮಾಡಿದೆ ಮತ್ತು ರಾಮನನ್ನು ಕಾಡಿಗಟ್ಟಿದೆ. ಕೌಸಲ್ಯ ಸುಮಿತ್ರೆಯರು ನಿನ್ನಂಥವಳನ್ನು ಸೌತಿಯನ್ನಾಗಿ ಇಟ್ಕೊಂಡು ಇನ್ನೂ ಜೀವನ ಮಾಡ್ತಿದ್ದಾರಲ್ಲ, ಬಹಳ ಕಷ್ಟದಿಂದ ಅವ್ರ ಜೀವನ ನಡೆಸ್ತಿದ್ದಿರಬೇಕು. ನಮ್ಮ ಅಣ್ಣನಾದ ರಾಮ ತನ್ನ ತಾಯಂದಿರ ಬಗ್ಗೆ ಹೇಗೆ ನಡ್ಕೋತಿದ್ನೋ ಹಾಗೆ ನಿನ್ನ ಬಗ್ಗೆನೂ ಕೂಡ ನಡ್ಕೊಳ್ತಿದ್ದ. ಕೌಸಲ್ಯ ನಿನ್ನನ್ನ ಒಡ ಹುಟ್ಟಿದಂಥ ತಂಗಿಯಂತೆ ನಡೆಸ್ಕೊಳ್ತಿದ್ಲು. ಇಷ್ಟೆಲ್ಲವನ್ನು ಮಾಡಿಯೂ ಕೂಡ ನಿನಗಿನ್ನೂ ದುಃಖ ಆಗ್ತಿಲ್ಲ. ಲುಬ್ಧಯ ವಿದಿತೋ ಮನ್ಯೆ ನತೇಹಂ ರಾಘವಂ ಪ್ರತಿ ತಥಾಹಿ ಅನರ್ಥೋ ರಾಜ್ಯಾರ್ಥಂ ತ್ವಯಾನೀತೋ ಮಹಾನಯಂ. ರಾಮ ನಿನ್ನ ಬಗ್ಗೆ ಎಷ್ಟು ಪ್ರೀತಿ ಗೌರವಗಳನ್ನು ತೋರಿಸ್ತಿದ್ದ ಅನ್ನೋದು ಪ್ರಾಯಶಃ ನಿನಗೆ ಗೊತ್ತಿದ್ದಿರಲಿಲ್ಲ. ಆದ್ರಿಂದಲೇ ನೀನು ಆ ರಾಮನ ಬಗ್ಗೆ ಎಷ್ಟು ಕ್ರೂರವಾಗಿ ವರ್ತಿಸಿದ್ದೆ. ರಾಮ ಲಕ್ಷ್ಮಣರಿಬ್ಬರು ಇಲ್ಲಿಲ್ಲದೇ ಇದ್ದರೆ ಯಾವ ಶಕ್ತಿಯ ಪ್ರಭಾವದಿಂದ ನಾನು ಈ ರಾಜ್ಯವನ್ನು ಆಳ್ಲಿಕ್ಕೆ ಸಮರ್ಥನಾಗ್ತೇನೆ? ತಂಭಿ ನಿತ್ಯಂ ಮಹಾರಾಜ ಬಲವಂತಂ ಮಹಾಬಲಃ ಉಪಾಶ್ರಿತಃ ಅಭೂತ್ ಧರ್ಮಾತ್ಮ ಮೇರುವನಂ ಯಥ. ನಾನು ರಾಮ ಲಕ್ಷ್ಮಣರನ್ನು ಕಳೆದುಕೊಂಡು ರಾಜ್ಯಭಾರ ಮಾಡೋದು ಒಂದು ಕಡೆ ಇರಲಿ, ನಮ್ಮ ಅಪ್ಪನಾದಂಥ ನಮಗೆಲ್ಲರಿಗೂ ಹಿರಿಯನಾದಂಥ ದಶರಥನೇ ಈ ಸಾಮ್ರಾಜ್ಯವನ್ನು ಆಳಬೇಕಾದ್ರೆ ರಾಮನನ್ನು ಆಶ್ರಯಿಸಿದ್ದ. ಇದೊಂದು ವಿಚಿತ್ರವಾದ ಸಂಗತಿ. ಆ ಮಗನ ಬಲವನ್ನು, ಮಗನ ಮಹಾತ್ಮವನ್ನು ಅವಲಂಬಿಸಿಕೊಂಡು ಅಪ್ಪ ರಾಜ್ಯವನ್ನು ಆಳ್ತಿದ್ದ ಅಂತ ಹೇಳ್ತಾನೆ ಈ ಭರತ. ಹೀಗೆ ನಮ್ಮ ಅಪ್ಪನಾದ ದಶರಥನೇ ರಾಮನನ್ನು ಆಶ್ರಯಿಸಿಕೊಂಡು ರಾಜ್ಯಭಾರ ಮಾಡ್ತಿದ್ದ ಅಂದರೆ ಇನ್ನೂ ಬಾಲಕನಾದಂಥ ಅನನುಭವಿಯಾದಂಥ ನಾನು, ಆ ದಶರಥನೂ ಇಲ್ಲ, ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ, ಯಾವ ಶಕ್ತಿಯನ್ನು ಅವಲಂಬಿಸಿಕೊಂಡು, ಯಾವ ಸಾಮರ್ಥ್ಯದ ಮೇಲೆ ವಿಶ್ವಾಸ ಇಟ್ಕೊಂಡು ಈ ರಾಜ್ಯವನ್ನು ಆಳಬೇಕು? ಅಲ್ಲೊಂದು ಮೇರು ವನಂ ಯಥ ಅಂತ ಒಂದು ಹೋಲಿಕೆ. ಅದು ಹೇಗೆಂದ್ರೆ, ಮೇರು ಪರ್ವತ ಎಲ್ಲರಿಗೂ ಅಭೇದ್ಯ. ಮೇರು ಪರ್ವತವನ್ನು ಯಾರೂ ಅಷ್ಟು ಸುಲಭವಾಗಿ ಪ್ರವೇಶ ಮಾಡಲಾರರು. ಅದಕ್ಕೆ ಕಾರಣ ಏನಂತಂದ್ರೆ ಮೇರು ವನ. ಆ ಮೇರು ವನದ ಸುತ್ತಮುತ್ತಲು ಬೇಕಾದಷ್ಟು ದಟ್ಟವಾದ ಕಾಡಿದೆ. ಆ ದಟ್ಟವಾದ ಕಾಡಿರೋದ್ರಿಂದ ಯಾರೂ ಜನರು ಕೂಡ ಆ ಮೇರು ಪರ್ವತವನ್ನು ಅತಿಕ್ರಮ ಮಾಡಲಿಕ್ಕೆ ಸಮರ್ಥರಾಗೋದಿಲ್ಲ. ಹಾಗೆ ನೋಡಿದರೆ ಆ ಮೇರು ಪರ್ವತದಲ್ಲಿರುವಂತಹ ಕಾಡು ಹುಟ್ಟಿಕೊಂಡದ್ದೆಲ್ಲಿಂದ?
ಮೇರು ಪರ್ವತದಿಂದಲೇ ಹುಟ್ಟಿದ್ದು. ದಶರಥನಿಂದಲೇ ರಾಮ ಹೇಗೆ ಹುಟ್ಟಿದ್ನೋ ಹಾಗೆ ಮೇರು ಪರ್ವತದಿಂದಲೇ ಹುಟ್ಟಿದ್ದು ಕಾಡು. ದಶರಥ ರಾಮನನ್ನೇ ಅವಲಂಬಿಸಿಕೊಂಡದ್ದು ಹೇಗೆ ಅಂದರೆ, ಆ ಮೇರು ಪರ್ವತ ತನ್ನಲ್ಲಿ ಹುಟ್ಟಿದಂತಹ ಕಾಡನ್ನು ತಾನು ಅವಲಂಬಿಸಿಕೊಂಡು ಸುರಕ್ಷಿತವಾಗಿದ್ದಂತೆ. ಅಭೇದ್ಯವಾದ ಕಾಡು, ಕ್ರೂರ ಪ್ರಾಣಿಗಳಿಂದ ತುಂಬಿದಂಥ ಕಾಡು ಅಲ್ಲಿರೋದರಿಂದ ಯಾರಿಗೂ ಕೂಡ ಆ ಮೇರು ಪರ್ವತ ಅನ್ನುವಂಥ ದೊಡ್ಡ ಪರ್ವತವನ್ನು ಅಲುಗಾಡಿಸ್ಲಿಕ್ಕಾಗಲಿ ಆ ಪರ್ವತಕ್ಕೆ ಧಕ್ಕೆ ತರಲಿಕ್ಕಾಗಲಿ ಸಾಮರ್ಥ್ಯ ಬರಲಿಲ್ಲ. ಒಂದು ವೇಳೆ ಅಲ್ಲಿ ಅಭೇದ್ಯವಾದ ಕಾಡು ಇಲ್ಲದೇ ಇದ್ದರೆ ಆ ಮೇರು ಪರ್ವತಕ್ಕೂ ಧಕ್ಕೆ ಹಾಕಿ ಅಲ್ಲಿಯೂ ಗಣಿಗಾರಿಕೆ ಮಾಡಿ ಅದನ್ನು ಧ್ವಂಸ ಮಾಡ್ತಿದ್ರು ಎಲ್ಲರೂ. ಆ ಮೇರು ಪರ್ವತ ಯಾಕೆ ಸುರಕ್ಷಿತವಾಗಿದೆ ಅಂತಂದರೆ ಅಲ್ಲಿರುವಂಥ ಕಾಡಿನ ಕಾರಣದಿಂದ. ಹಾಗೆ ದಶರಥ ತನ್ನಿಂದಲೇ ಜನಿಸಿದಂತಹ ತನ್ನ ಮಗನಾದಂತಹ ರಾಮನಿಂದ ತಾನು ಸುರಕ್ಷಿತನಾಗಿದ್ದ, ಈ ಸಾಮ್ರಾಜ್ಯವನ್ನು ಆಳುತ್ತಿದ್ದ. ಅವನ ಸ್ಥಿತಿಯೇ ಹೀಗಿದ್ದಾಗ ನಾನು ಹೇಗೆ ರಾಜ್ಯವನ್ನು ಆಳಬೇಕು ಅಂತ ಕೇಳ್ಕೊಂಡ ಭರತ. ಮಗ ಅಂತನ್ನೋದು ಒಂದರ್ಥ, ಇನ್ನೊಂದು ಭಗವಂತನೇ ಅಂತ ಮಗ ಅನ್ನೋ ಮೋಹ ದಶರಥನಿಗಿದ್ರೂ ಇಲ್ಲಿ ನನಗೆ ಮಗನ ರೂಪದಲ್ಲಿ ಹುಟ್ಟಿದವನು ಭಗವಂತ ಅನ್ನುವಂಥ ವಾಸ್ತವ ಸ್ಥಿತಿ ಅರಿವಿತ್ತು ಅವನಿಗೆ. ಹಾಗಾಗಿ ಆ ಭಗವಂತನ ಮೇಲೆ ವಿಶ್ವಾಸವಿಟ್ಟು ಆತನ ಮೇಲೆ ಭಕ್ತಿ ಇಟ್ಟು ಕೃಷ್ಣಾರ್ಪಣ ಅನ್ನೋ ಬುದ್ಧಿಯಿಂದ ಆತ ರಾಜ್ಯವನ್ನು ಆಳುತ್ತಿದ್ದ ಅಂತ ಅದರ ಅಂತರಾರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅಥವಾ ನಾನೊಂದು ವೇಳೆ ರಾಜ್ಯವನ್ನು ಆಳಲಿಕ್ಕೆ ಸಮರ್ಥ ಅಂತನೂ ನೀನು ತಿಳ್ಕೊ, ನನಗೆ ಸಾಮರ್ಥ್ಯ ಇಲ್ಲ. ಒಂದು ವೇಳೆ ಸಾಮರ್ಥ್ಯ ಬಂದರೂ ಕೂಡ ಉಪಾಯದಿಂದಲೋ ಬುದ್ಧಿಬಲದಿಂದಲೋ ನಾನು ರಾಜ್ಯವನ್ನು ಆಳಬಹುದು. ಆದರೆ ನೀನು ಮಗ ಭರತ ನನ್ನ ಮಗ ಅನ್ನುವಂಥ ಮೋಹದಿಂದ ಇಂಥ ಏನು ಅನರ್ಥ ಮಾಡಿದ್ದಿ, ಈ ಅನರ್ಥವನ್ನು ನಾನು ಕಾರ್ಯರೂಪಕ್ಕೆ ಬರಲಿಕ್ಕೆ ಬಿಡೋದಿಲ್ಲ, ನಿನ್ನ ಅಪೇಕ್ಷೆಯನ್ನು ನಾನು ಈಡೇರಲಿಕ್ಕೆ ಬಿಡೋದಿಲ್ಲ. ಈ ಎಲ್ಲ ಅನರ್ಥಗಳಿಗೆ ಮೂಲವಾದವಳು ನೀನೇ. ನಿನ್ನನ್ನು ರಾಮ ಪರಿತ್ಯಾಗ ಮಾಡಬೇಕಾಗಿತ್ತು, ಶಿಕ್ಷೆಗೆ ಒಳಪಡಿಸ್ಬೇಕಾಗಿತ್ತು, ಪಡಿಸಲಿಲ್ಲ. ಯಾಕೆ ಅಂತಂದರೆ ನಿನ್ನನ್ನು ಆತ ತಾಯಿ ಅಂತ ಭಾವಿಸಿರೋದ್ರಿಂದ. ಕೌಸಲ್ಯ ಅವನಿಗೆ ಹೇಗೆ ತಾಯಿನೋ ಹಾಗೆ ನಿನ್ನನ್ನು ತಾಯಿ ಅಂತ ಭಾವಿಸಿದ್ರಿಂದಲೇ ನಿನ್ನ ಬಗ್ಗೆ ಆತ ಯಾವುದೇ ಪ್ರತೀಕಾರವನ್ನು ಮಾಡಲಿಲ್ಲ ರಾಮ. ಒಂದು ವೇಳೆ ಮಾಡಿದ್ರೂ ನನಗೇನು ತೊಂದರೆ ಅನ್ನಿಸ್ತಿರ್ಲಿಲ್ಲ, ನೀನು ಆ ಪ್ರತೀಕಾರಕ್ಕೆ ಯೋಗ್ಯಳೇ ಇದ್ದೆ, ಅಷ್ಟು ದುಷ್ಟಳೇ ನೀನಾಗಿದ್ದಿ. ನಮ್ಮ ಪೂರ್ವಜರು ಇಂತಹ ಕೆಟ್ಟ ಕಾರ್ಯವನ್ನು ಮಾಡಿದ್ದಿಲ್ಲ, ಅದು ನಿನಗೆ ಬಂತು ಹೇಗೆ? ನಮ್ಮ ಕುಲದ ಸಂಪ್ರದಾಯ ಬೇರೆ ಎಲ್ಲ ಕ್ಷತ್ರ ಕುಲಗಳ ಸಂಪ್ರದಾಯ ಎಂಥದ್ದು ಅಂದರೆ ಜ್ಯೇಷ್ಠನಾದವನಿಗೆ ಪಟ್ಟ ಕಟ್ಟಬೇಕು, ತಮ್ಮಂದಿರೆಲ್ಲ ಏಕಾಗ್ರಚಿತ್ತರಾಗಿ ಅಣ್ಣನನ್ನು ಅನುಸರಿಸ್ಕೊಂಡಿರ್ಬೇಕು. ಹೀಗೆ ಶಾಸ್ತ್ರ ಇದೆ. ಮನುಸ್ಮೃತಿ ಏನಿದೆ? ಜ್ಯೇಷ್ಠ ಏವತ್ತು ಗೃಹೀಯಾತ್ ಪಿತ್ರ್ಯಂ ಧನಮಶೇಷತಃ ಶೇಷಾಸ್ತಮನುಜೀವೇಯು ಯಥೈವ ಪಿತರಂ ತಥಾ. ಈಗಿನ ಕಾಲದಲ್ಲಿ ತಂದೆಯ ಸಂಪತ್ತನ್ನು ಎಲ್ಲರೂ ವಿಭಾಗ ಮಾಡ್ಕೋಬೇಕು ಅಂತ ಕಾನೂನು ಇದ್ದಿರಬಹುದು. ಆದರೆ ಮನುಸ್ಮೃತಿ ಏನು ಹೇಳ್ತದೆ ಅಂತಂದರೆ ಜ್ಯೇಷ್ಠ ಏವತ್ತು ಗೃಹೀಯಾತ್, ಹಿರಿಯ ಮಗನೇ ಅಪ್ಪನ ಎಲ್ಲ ಸಂಪತ್ತನ್ನು ಸ್ವೀಕಾರ ಮಾಡಬೇಕು, ಅದು ಅವನಿಗೆ ಸಂಬಂಧಪಟ್ಟದ್ದು. ಶೇಷಾಸ್ತ ಮನುಜೀವೇಯು, ಅಪ್ಪ ಬದುಕಿದ್ದಾಗ ಅಪ್ಪನನ್ನ ಆಜ್ಞಾವರ್ತಿಗಳಾಗಿ ಎಲ್ಲರೂ ಬದುಕ್ತಾರೆ ಹೇಗೋ, ಅಪ್ಪನ ಸ್ಥಾನದಲ್ಲಿರುವಂಥ ಹಿರಿಯನ ಆಜ್ಞಾವರ್ತಿಗಳಾಗಿ ಉಳಿದವರು ಬದುಕಬೇಕು ಅಂತನ್ನೋದು ಮನುಸ್ಮೃತಿಯಲ್ಲಿ ಹೇಳಿದಂಥ ಮಾತಿದು. ಅಂತೆ ಈ ಸಾಮ್ರಾಜ್ಯನೂ ಕೂಡ ವಾಸ್ತವಿಕವಾಗಿ ಈ ಮನುಸ್ಮೃತಿಯ ಮಾತು ಎಷ್ಟು ಪ್ರಮಾಣದಲ್ಲಿ ಬಳಕೆಯಲ್ಲಿತ್ತು, ಸಮಾಜದಲ್ಲಿ ಎಲ್ಲ ಕಡೆ ಇದು ಬಳಕೆಯಲ್ಲಿ ಇತ್ತೋ ಇಲ್ವೋ ಅದನ್ನ ಹೇಳೋದು ಕಷ್ಟ. ಸಾಮ್ರಾಜ್ಯ ಅಂತಂದರೆ ಇಡೀ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಜನಸಾಮಾನ್ಯರಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಸಾಮ್ರಾಜ್ಯವನ್ನು ಅಲ್ಲಲ್ಲಿ ವಿಭಾಗ ಮಾಡದೆ ಹಿರಿಯನಾದವನು, ಅದರ ನಂತರ ಹಿರಿಯನಾದವನು, ಅದರ ನಂತರ ಹಿರಿಯನಾದವನು, ಹೀಗೆ ಸಾಮ್ರಾಜ್ಯವನ್ನು ಅವರು ಆಳ್ತಾ ಹೋಗ್ತಿದ್ರು. ವೈಯಕ್ತಿಕ ಸಂಪತ್ತು, ನೀವು ಗಳಿಸಿಟ್ಟ ಸಂಪತ್ತು, ಅವ್ರು ಗಳಿಸಿಟ್ಟ ಸಂಪತ್ತು, ಅದನ್ನು ಅವ್ರ ಹಿರಿಯ ಮಗನಿಗೆ ಅನುಭವಿಸಲಿಕ್ಕೆ ಬಿಡಬೇಕು, ಕಿರಿಯರಿಗೆ ಅದರಲ್ಲಿ ಯಾವುದೇ ಭಾಗವಿಲ್ಲ ಅಂತನ್ನೋದು ಈ ಮಾತೇನಿದೆ. ಜನಸಾಮಾನ್ಯರಲ್ಲಿ ಬಳಕೆಯಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ಜನಸಾಮಾನ್ಯರು ಹಿರಿಯ ಅಣ್ಣನನ್ನು ಅಪ್ಪ ಅಂತ ಭಾವಿಸಿ ಅವನ ಆಜ್ಞಾವರ್ತಿಗಳಾಗಿದ್ದು ಮಾತ್ರ ಇತ್ತು. ಸಂಪತ್ತನ್ನು ಭಾಗ ಮಾಡ್ಕೊಳ್ತಿದ್ರೋ ಇಲ್ಲೋ, ಜನಸಾಮಾನ್ಯರಲ್ಲೇನಿತ್ತು ವಿಷಯ ಇತ್ತು ಅದು ಹೇಳೋದು ಕಷ್ಟ. ಅಂತೂ ಆಜ್ಞಾವರ್ತಿಗಳಾಗಿದ್ರು, ವಿಧೇಯರಾಗಿದ್ರು ಅಂತ ಅರ್ಥ ಮಾಡ್ಕೊಳ್ಬೋದು. ನಮ್ಮ ಹಿಂದಿನ ಸಂಪ್ರದಾಯದಲ್ಲೆಲ್ಲರೂ ಕೂಡ ಹೀಗೆ ನಡೆದು ಬಂದಿದೆ. ಕ್ಷತ್ರಿಯರಿಗೆಲ್ಲರಿಗೂ ಇದು ಸಮಾನವಾದ ಧರ್ಮ. ಇಕ್ಷ್ವಾಕು ವಂಶವಂತೂ ಎಲ್ಲ ಕ್ಷತ್ರಿಯರಿಗೂ ಮಾದರಿಯಾಗಿ ನಡ್ಕೊಂಡು ಬಂದಂಥದ್ದು. ಹೀಗೆ ನಮ್ಗೆ ಆ ಇಕ್ಷ್ವಾಕು ವಂಶದ ಬಗ್ಗೆ, ರಘುವಂಶದ ಬಗ್ಗೆ ಏನು ಸ್ವಾಭಿಮಾನ ಇತ್ತು, ನಿನ್ನ ಕಾರಣದಿಂದಾಗಿ ಆ ಸ್ವಾಭಿಮಾನ ಎಲ್ಲ ಇವತ್ತು ಮಣ್ಣುಗೂಡಿತು. ಸದಾಚಾರ ಸಂಪನ್ನರಾದವರು ನಮ್ಮ ರಾಜರೆಲ್ಲರೂ, ಅವರ ವಂಶದಲ್ಲಿ ನೀನು ಹುಟ್ಟಿದವಳು, ನಿನ್ನ ಬುದ್ಧಿಗೆ ಏಕೆ ಮೋಹ ಕವಿತು?
ನಿಂದ್ಯವಾದಂತಹ ಇಂಥ ದುಷ್ಟ ವಿಚಾರ ನಿನಗೆ ಬಂತು ಹೇಗಿದೆ? ಇದು ನನ್ನ ಜೀವಿತಕ್ಕೆ ಆತಂಕಕಾರಿ. ನಾನೇ ಬದುಕಿರ್ತೀನೋ ಇಲ್ಲೋ, ಸತ್ತು ಹೋಗ್ಬಿಡ್ತೀನೇನೋ ಅಂತ ಅನಿಸ್ತದೆ. ನಾನು ಕಾಡಿಗೆ ಹೋಗ್ತೀನಿ, ಆ ರಾಮನನ್ನ ಅರಣ್ಯದಿಂದ ಕರ್ಕೊಂಡು ಬರ್ತೀನಿ, ಅವನನ್ನ ಸಿಂಹಾಸನದ ಮೇಲೆ ಕೂಡಿಸಿ ನಾನು ಆತನಿಗೆ ದಾಸನಾಗಿ ಅವನ ಸೇವೆ ಮಾಡ್ತೇನೆ. ಹೀಗೆ ಅವನು ಸಿಂಹದಂತೆ ಗರ್ಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಗುಹೆ ಒಳಗೆ ಸಿಕ್ಕಿಬಿದ್ದಂತಹ ಸಿಂಹದಂತೆ ಗರ್ಜನೆ ಮಾಡಿ ಆ ತಾಯಿಯನ್ನು ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸಾಕಷ್ಟು ಹೊತ್ತು ಬೈದರೂ ಅವನ ಕೋಪ ಏನು ಕಡಿಮೆ ಆಗಲಿಲ್ಲ. ಮತ್ತೊಮ್ಮೆ ನಿಂದನೆ ಹೀಗೆ ಪ್ರಾರಂಭಿಸಿದ. ರಾಜ್ಯಾಧ್ರಂಶಸ್ವ ಕೈಕಯಿ ನೃಶಂಸೆ ದುಷ್ಟಚಾರಿಣಿ ಪರಿತ್ಯಕ್ತಾ ಚ ಧರ್ಮೇಣ ಮಾ ಮೃತಂ ರುದತಿ ಭವ. ನಮ್ಮಪ್ಪ ದಶರಥ ಸತ್ತೋಗಿದ್ದಾನೆ, ರಾಮ ಲಕ್ಷ್ಮಣರು ಹೀಗಿಲ್ಲ, ನಾನು ಕೂಡ ಸತ್ತೋಗಿದ್ದೇನೆ ಅಂತ ತಿಳ್ಕೊ, ಗೋಳಾಡ್ತಾ ಇದೆ. ನೀನು ಅನುಚಾರವಾದ ಸಂಪ್ರದಾಯವನ್ನು ಕೈ ಬಿಟ್ಟು, ಹಾಗಾಗಿ ಇವತ್ತು ಧರ್ಮ ನಿನ್ನಲ್ಲಿಲ್ಲ, ಧರ್ಮ ನಿನ್ನ ಬಿಟ್ಟು ಹೋಗಿದೆ, ಹಾಗಾಗಿ ನೀನು ಇಲ್ಲಿ ಇರಬೇಡ, ರಾಜ್ಯವನ್ನೇ ಬಿಟ್ಟು ಹೋಗುವಂತ ಅವಳಿಗೆ. ಪರಮಧಾರ್ಮಿಕನಾದಂತಹ ಒಬ್ಬ ರಾಮನಾಗಲಿ ದಶರಥನಾಗಲಿ ನಿನಗೆ ಯಾವತ್ತಾದ್ರೂ ಒಂದು ಕೆಟ್ಟ ಮಾತನ್ನು ಆಡಿದ್ರೋ ಹೇಗೆ? ಅದನ್ನು ಸ್ವಲ್ಪ ಗಮನಿಸು. ನಿನ್ನ ಈ ಕೆಟ್ಟ ಆಲೋಚನೆಯಿಂದಾಗಿ ಒಬ್ಬ ಮೃತ್ಯು ವಶನಾಗಬೇಕಾಯ್ತು, ಮತ್ತೊಬ್ಬ ಕಾಡಿಗೆ ಹೋಗಿ ಒದ್ದಾಡಬೇಕಾಯ್ತು. ನೀನು ಭ್ರೂಣ ಹತ್ಯಾ ದೋಷಕ್ಕೊಳಗಾಗಿದ್ದಿ. ಭ್ರೂಣ ಹತ್ಯಾ ಮಸಿಪ್ರಾಪ್ತ ಕುಲಸ್ಯಾಸ್ಯ ವಿನಾಶನಾತ್ ಕೈ ನರಕಂ ಗಚ್ಚ ಮಾಚ ಭರ್ತು ಸಲೋಕತಾಂ. ನೀನು ಪತಿಯನ್ನು ಕೊಂದಿದ್ದಿ, ರಾಮನನ್ನು ಕಾಡಿಗೆ ಓಡಿಸಿದ್ದಿ, ಆ ಮೂಲಕವಾಗಿ ನಮ್ಮ ವಂಶವೇ ಇವತ್ತು ನಿರ್ವಂಶ ಆಗುವಂಥ ಪರಿಸ್ಥಿತಿಗೆ ಬಂತು. ಇನ್ನೂ ಯಾರಿಗೂ ಮಕ್ಕಳಾಗಿಲ್ಲ ಅಂದ್ರೆ ಅವನ ಅಭಿಪ್ರಾಯ ಹೀಗಿದ್ದಿರ್ಬೇಕು. ರಾಮ ಕಾಡಿಗೆ ಹೋದ್ಮೇಲೆ ಅವನಿಗೆ ಅಲ್ಲಿ ಏನು ಸುರಕ್ಷೆ? ಸೀತೆಗೇನು ಸುರಕ್ಷೆ? ಲಕ್ಷ್ಮಣನಿಗೇನು ಸುರಕ್ಷೆ? ನಾಳೆ ಅವ್ರಿಗೆ ಮಕ್ಕಳಾಗ್ತಾರೋ ಇಲ್ವೋ? ನಾನು ಒಂದು ವೇಳೆ ಸತ್ತು ಹೋದ್ರೆ, ಈ ದುಃಖ ತಡೆಯೋದ ನಾನು ಕೂಡ ಸತ್ತು ಹೋದ್ರೆ, ನಾವೆಲ್ಲರೂ ಸತ್ತು ಹೋಗ್ಬಿಟ್ರೆ, ದಶರಥನ 4 ಜನ ಮಕ್ಕಳು ದಿಕ್ಪಾಲಾಗಿಬಿಟ್ರೆ ನಮ್ಮ ವಂಶ ಇಲ್ಲಿಗೆ ನಿರ್ವಂಶ ಆದಂತಾಯ್ತು, ಭ್ರೂಣ ಹತ್ಯೆ ದೋಷ ಬಂದಂತಾಯ್ತು. ನಿಮಗೆ ಭ್ರೂಣ ಹತ್ಯೆ ಅಂತ ನೀವು ಹೇಳಿದ್ರಲ್ಲ, ಶಾಸ್ತ್ರದಲ್ಲಿ ಅನೇಕ ಕಡೆ ಭ್ರೂಣ ಹತ್ಯೆ ಬಗ್ಗೆ ಹೇಳ್ತಾರೆ. ಭ್ರೂಣ ಅಂತಂದ್ರೆ ತೀರಾ ಗರ್ಭದ ಪ್ರಾಥಮಿಕ ಹಂತದಲ್ಲಿರುವಂಥ ಶಿಶು ಏನಿದೆ ಅದಕ್ಕೆ ಭ್ರೂಣ ಅಂತ ಕರೀತಾರೆ. ಅದಷ್ಟೇ ಅಲ್ಲದೆ ಇನ್ನೊಬ್ಬರ ಮಕ್ಕಳನ್ನ ಹತ್ಯೆ ಮಾಡಿದವರು, ಅವರಿಗೆ ತೊಂದರೆ ಕೊಟ್ಟವರು, ಈ ರೀತಿಯಾಗಿ ನಾನಾ ವ್ಯಕ್ತಿಗಳನ್ನೆಲ್ಲ ಭ್ರೂಣ ಹತ್ಯೆಗೆ ಸಮಾನವಾದಂಥ ದೋಷ ಇದ್ದವರು ಅಂತ ಹೇಳ್ತಾರೆ. ಮತ್ತು ಕೆಲವು ದೋಷಗಳೇನಂತಂದ್ರೆ ಪಿತೃಗೃಹೇಚ ಯಾ ಕನ್ಯಾ ರಜಃ ಪಶ್ಚಾತ್ಯ ಸಂಸ್ಕೃತ ಭ್ರೂಣ ಹತ್ಯಾ ಪಿತೃತ್ಯಾಹ ಸಾ ಕನ್ಯಾ ವೃಷಣೀ ಸ್ಮೃತ. ಭ್ರೂಣ ಹತ್ಯೆ ಮಾಡೋದನ್ನು ಬಹಳ ದೊಡ್ಡ ಪಾಪ ಅಂತೇಳಿ ನಮ್ಮ ಹಿಂದಿನವರು ಅದನ್ನು ಪರಿಗಣನೆ ಮಾಡಿದ್ರು. ಸಂತಾನಕ್ಕೆ ಅಡಚಣೆ ಆಗುವಂಥದ್ದನ್ನು ಯಾವುದೂ ಪಾಪನೂ ನಾವು ಮಾಡಬಾರ್ದು ಅಂತ ಭಾವಿಸಿದ್ರು. ಅದಕ್ಕಾಗಿ ಹಿಂದಿನ ಸಂಪ್ರದಾಯ ಇರ್ತದ ಏನಂತ, ಮಗಳನ್ನ ಅವಳು ಪ್ರೌಢಳಾಗೋದಕ್ಕಿಂತ ಮೊದಲೇ ಮದುವೆ ಮಾಡಿಕೊಡ್ಬೇಕು. ಅವಳು ಪ್ರೌಢಳಾದ ಕೂಡಲೇ ಸಂತಾನೋತ್ಪಾದನೆಗೆ ಅವಳನ್ನ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು. ಅದಕ್ಕೆ ಅವಳನ್ನ ಸಿದ್ಧಳನ್ನಾಗಿ ಮಾಡಬೇಕು. ಒಂದು ವೇಳೆ ಗಂಡನ ಮನೆಯಲ್ಲೇ ಅವಳೇನಾದರೂ ಪ್ರೌಢಳಾದ್ರೆ, ತಂದೆ ಮನೆಯಲ್ಲೇ, ಪಿತೃಗೃಹೇಚ ಯಾ ಕನ್ಯಾ ರಜಃ ಪಶ್ಚಾತ್ಯ ಸಂಸ್ಕೃತ, ಅವಳಿಗೆ ಬೇಕಾದಂಥ ವಿವಾಹ ಸಂಸ್ಕಾರಾದಿಗಳನ್ನು ಮಾಡದೆ, ಗರ್ಭಾಧಾನಾದಿ ಸಂಸ್ಕಾರಗಳನ್ನು ಮಾಡದೆ, ಅವಳು ತಂದೆಯ ಮನೆಯಲ್ಲೇ ಒಂದು ವೇಳೆ ಪ್ರೌಢಳಾಗಿಬಿಟ್ರೆ ಭ್ರೂಣ ಹತ್ಯಾ ಪಿತುಸ್ತಸ್ಯಾಹ, ಆ ಅಪ್ಪನಿಗೆ ಭ್ರೂಣ ಹತ್ಯೆ ದೋಷ ಅಂತಿದೆ. ಇಷ್ಟು ಒಂದು ಪ್ರೌಢವಾದಂಥ ಜವಾಬ್ದಾರಿ ಅಪ್ಪನ ಮೇಲೆ. ಸರಿಯಾದ ಸಮಯದಲ್ಲಿ ಮಕ್ಕಳಿಗೆ ಮದುವೆ ಮಾಡಿಕೊಡ್ಬೇಕು, ಸರಿಯಾದ ವಂಶಕ್ಕೆ ಮದುವೆ ಮಾಡಿಕೊಡ್ಬೇಕು. ಆ ಮೂಲಕವಾಗಿ ಸಂತಾನದ ಎಳೆ ಏನಿದೆ, ಪ್ರಜಾತಂತು ಮಾ ವ್ಯವಚ್ಛೇತ್ಸಿ ಅಂತ ಇದು ತೈತ್ರೀಯ ಉಪನಿಷತ್ತು. ಸಂತಾನದ ಎಳೆ ಏನಿದೆ ಅದನ್ನು ಯಾವುದೇ ಕಾಲಕ್ಕೂ ಕತ್ತರಿಸಬೇಡ್ರಿ. ಸಂತಾನಕ್ಕೆ ಅಷ್ಟು ಮಹತ್ವ ಅವರಲ್ಲಿ. ಹಾಗಾಗಿ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳೋದು ಇತ್ಯಾದಿಗಳು ಇನ್ನು ಹಿರಿಯರ ದೃಷ್ಟಿಯಲ್ಲಿ, ಈಗಿನ ಕಾಲದವ್ರ ದೃಷ್ಟಿಯಲ್ಲಿ ಹೋಗಲಿ, ಹಿಂದಿನವ್ರ ದೃಷ್ಟಿಯಲ್ಲಿ ಪ್ರಜೆಯ ಸಂತಾನದ ಎಳೆಯನ್ನು ಕತ್ತರಿಸುವಂಥ ಯಾವುದೇ ಕೆಲಸ ಏನಿದೆ ಅದಷ್ಟು ನಿಂದ್ಯವಾದ ಕೆಲಸ, ಅದು ಭ್ರೂಣ ಹತ್ಯೆಗೆ ಸಮಾನವಾದಂಥ ಕೆಲಸ ಅದು ಅಂತ ಅವರೆಲ್ಲ ಭಾವಿಸ್ತಿದ್ರು. ಸಂತಾನಕ್ಕೆ ಅಡಚಣೆ ಆಗುವಂಥ ಯಾವುದೇ ಕೆಲಸವನ್ನು ಮಾಡಬಾರದು. ಕಾಲಾನುಗುಣವಾಗಿ ದೇಶದ ಜನಸಂಖ್ಯೆಯನ್ನೆಲ್ಲ ಗಮನಿಸಿ ನಾವು ಅದನ್ನು ಬದಲು ಮಾಡ್ಕೊಂಡಿದ್ದೀವಿ, ಅದು ವಿಷಯ ಬೇರೆ. ಅಂತ ಆಗಿನ ಕಾಲದಲ್ಲಿ ಜನಸಂಖ್ಯೆ ಅಷ್ಟು ಅವಶ್ಯಕನೂ ಇತ್ತು ಅವರಿಗೆ, ಮತ್ತು ಸಂತಾನದ ಬಗ್ಗೆ ಅಷ್ಟೊಂದು ಶ್ರೇಷ್ಠ ಆದರ ಅವರಿಗೆ, ಅತ್ಯಂತ ಗೌರವ ಭಯಭಕ್ತಿ ಕೂಡಿದಂಥ ಆದರ ಅವರಿಗಿತ್ತು. ಹಾಗಾಗಿ ಇಂಥ ಎಲ್ಲ ಕೆಲಸಗಳನ್ನು ಭ್ರೂಣ ಹತ್ಯೆಗೆ ಸಮಾನವಾದಂಥ ದೋಷ ಇದು ಅಂತ ಅವ್ರು ಭಾವಿಸ್ತಿದ್ರು.
ರಾಮ ಇಲ್ಲ, ಸೀತೆ ಇಲ್ಲ, ತಿರುಗಿ ಅವರು ವನವಾಸದಿಂದ ಮರಳ್ತಾರೆ ಅಂತ ನಿಶ್ಚಿತವಿಲ್ಲ. ಹಾಗಾಗಿ ದಶರಥನ ಮಕ್ಕಳಾದರು, ದಶರಥನಿಗೆ ಮೊಮ್ಮಕ್ಕಳು, ಇದ್ಯಾವುದೂ ನಿಶ್ಚಿತ ಇಲ್ಲ ಅಂತ ಆದಮೇಲೆ ಆ ಭ್ರೂಣ ಹತ್ಯೆಯ ದೋಷ ಎಲ್ಲ ನಿನ್ನ ಕೊರಳಿಗೆ ಸುತ್ತಕೊಂಡಿತು ಅಂತ ಅವನ ಅಭಿಪ್ರಾಯ. ನೀನು ಆ ಪಾಪನ ಫಲವಾಗಿ ನರಕಕ್ಕೆ ಹೋಗು. ಮಾಟ ಭರ್ತು ಸಲೋಕತಾಂ. ಗಂಡ ಮುಂಜಾನೆ ಮೊದಲೇ ತೀರ್ಕೊಂಡ್ರು ಕೂಡ ಹೆಂಡತಿಯಾದವಳು ಆಮೇಲೆ ಸ್ವಲ್ಪ ವರ್ಷ ಕಾಲ ಈ ಭೂಲೋಕದಲ್ಲಿ ಇದ್ರೂ ಕೂಡ ತೀರ್ಕೊಂಡ ಮೇಲೆ ಮುಂದೆ ಗಂಡನ ಲೋಕಕ್ಕೆ ಹೋಗ್ತಾಳೆ, ಪ್ರತಿಲೋಕಕ್ಕೆ ಹೋಗ್ತಾಳೆ ಅಂತ ಶಾಸ್ತ್ರದ ಒಂದು ಉಪದೇಶ. ಹೆಂಡತಿಯಾದವಳು ಗಂಡನಿಗೆ ಅನುರೂಪವಾಗಿ ನಡ್ಕೊಂಡ್ರೆ ಅವಳು ಪ್ರತಿಲೋಕಕ್ಕೆ ಹೋಗ್ತಾಳೆ. ಆದರೆ ಈ ರೀತಿಯಾಗಿ ಗಂಡನನ್ನ ಇದ್ದಾಗಲೂ ಆತನನ್ನು ತಿರಸ್ಕಾರ ಮಾಡಿದ್ಲು, ಅವನಿಗೆ ಸರಿಯಾಗಿ ನಡ್ಕೊಳ್ಳಿಲ್ಲ, ಮುಂದೆಯೂ ಕೂಡ ಅವನಿಗೆ ತಕ್ಕಂತೆ ನಡ್ಕೊಳ್ಳದೆ ಹೋದರೆ ಅವಳು ಗಂಡನ ಲೋಕಕ್ಕೆ ಹೋಗೋದಿಲ್ಲ, ನರಕಕ್ಕೆ ಹೋಗ್ತಾಳೆ ಅಂತ ಭರತ ಅದನ್ನು ತಿಳಿಸ್ತಾನೆ. ಮಾಟ ಭರ್ತು ಸಲೋಕತ, ನಿನ್ನ ಗಂಡನನ್ನು ನೀನು ತಲುಪದೇ ಹೋಗು ಸ್ವರ್ಗಲೋಕದಲ್ಲಿ. ಮತ್ತೊಂದು ಅರ್ಥ ಅಲ್ಲಿ ನಾವೇನು ತಿಳ್ಕೊಳ್ಬೋದು ಅಂತಂದ್ರೆ, ಇವರೆಲ್ಲ ದೇವತೆಗಳು. ದೇವತೆಗಳಾದವರು ಹಿಂದೆ ಯಾವ ಗಂಡ ಹೆಂಡತಿ ಅಲ್ಲಿ ಆಗಿರ್ತಾರಲ್ಲ ಮೂಲ ರೂಪದಲ್ಲಿ, ಅವರು ಅದೇ ಅವರವರೇ ಗಂಡ ಆಗಿ ಅವರವರೇ ಹೆಂಡತಿಯಾಗಿ ಈ ಲೋಕಕ್ಕೆ ಬಂದಿರ್ತಾರೆ. ಅವರು ಈ ಲೋಕದ ಪ್ರಯೋಜನ, ಯಾವ ಲೋಕಕ್ಕಾಗಿ ಭೂಲೋಕಕ್ಕೆ ಬಂದಿರ್ತಾರಲ್ಲ, ಇದನ್ನೆಲ್ಲ ಮುಗಿಸಿದ ಮೇಲೆ ಆ ಗಂಡ ಹೋದ ಮೇಲೆ ಆ ಗಂಡನನ್ನ ಹಿಂಬಾಲಿಸಿ ಕೆಲವು ವರ್ಷಗಳಾದ ನಂತರ ಅಥವಾ ಆವಾಗಲೇ ಗಂಡನನ್ನು ಹಿಂಬಾಲಿಸಿ ಹೆಂಡತಿ ಹೋಗ್ತಾಳೆ, ತನ್ನ ಮೂಲ ರೂಪದಲ್ಲಿ ಇವಳು ಸೇರ್ಕೊಂಡು ಬಿಡ್ತಾಳೆ. ಗಂಡನಾದವನು ತನ್ನ ಮೂಲ ರೂಪದಲ್ಲಿ ಸೇರ್ಕೋತಾನೆ, ಹೆಂಡತಿ ಆದವಳು ತನ್ನ ಮೂಲ ರೂಪದಲ್ಲಿ ಸೇರ್ಕೋತಾಳೆ. ಅಲ್ಲಿ ಗಂಡ ಹೆಂಡತಿರಾಗ ಅವರು ಮುಂದುವರಿತಾರೆ ಅಂತನ್ನೋದು ಮಾತು. ಒಂದು ವೇಳೆ ಇಂಥ ಯಾವ್ದಾದ್ರು ದುಷ್ಕೃತ್ಯಗಳಿಂದಾಗಿ ಆ ಗಂಡನಿಗೆ ಅವಳು ವಿರುದ್ಧವಾಗಿ ನಡ್ಕೊಂಡ್ರೆ ಮೂಲ ರೂಪಕ್ಕೆ ಹೋಗ್ಲಿಕ್ಕೆ, ಹೆಂಡತಿ ಆದವಳು ತನ್ನ ಮೂಲ ರೂಪಕ್ಕೆ ಹೋಗ್ಲಿಕ್ಕೆ ಅವಳಿಗೆ ವಿಳಂಬ ಆಗ್ತದೆ ಅಂತ ಒಂದು ಮಾತಿದೆ ತಾತ್ಪರ್ಯ ನಿರ್ಣಯದಲ್ಲಿ. ಅದು ಮುಂದೆ ಯಾವ ಒಂದು ಸಂದರ್ಭ ಬಂದಾಗ ಹೇಳ್ತೀನಿ, ಯಾವ ಸಂದರ್ಭ ಅಂತ ಈಗ ನೆನಪಿಗೆ ಬರ್ತಿಲ್ಲ. ಅಂತೂ ಭೂಲೋಕಕ್ಕೆ ಬಂದಾಗ ಅವರು ಸರಿಯಾಗಿ ವರ್ತನೆ ಮಾಡದೇ ಇದ್ರೆ, ಅಕಾರ್ಯಗಳನ್ನೇನಾದರೂ ಮಾಡಿದರೆ ಮೂಲ ರೂಪಕ್ಕೆ ಹೋಗಿ ಸೇರ್ಕೊಳ್ಳಿಕ್ಕೆ ಅವರಿಗೆ ವ್ಯತ್ಯಯ ಆಗ್ತದೆ, ತೊಂದರೆ ಆಗ್ತದೆ ಅಂತ ಅದು ಒಂದು ಸಂಗತಿಯನ್ನು ಕೂಡ ಇಲ್ಲಿ ಗಮನಿಸಬಹುದು. ರಾಮನನ್ನ ಅರಣ್ಯಕ್ಕೆ ಕಳಿಸಿದ್ದಿ ಅನ್ನುವಂಥ ನೀನೇನು ಪಾಪ ಮಾಡಿದ್ದಿ, ಈ ಪಾಪಕ್ಕೆ ನೀನು ಭಾಗಿದಾರ. ಸಹಜವಾಗಿ ನನಗೇನು ಅನಿಸ್ತದೆ, ನಿನ್ನ ಮಗ ನಾನಾದ್ರಿಂದ ಈ ಕೈಕೇಯಿ ಭರತನಿಗೂ ಕೂಡ ಏನಾದರೂ ಒಂದು ಸಂದೇಶ ಕಳಿಸಿ ಇಬ್ಬರು ಕೂಡ ಸಂಚು ಮಾಡಿ ಆ ರಾಮನನ್ನ ಲಕ್ಷ್ಮಣನ್ನ ಸೀತೆಯರನ್ನ ವನವಾಸಕ್ಕೆ ಕಳಿಸಿರ್ಬೋದು, ಭರತನ ಸಮ್ಮತಿಯು ಇದಕ್ಕಿದ್ದಿರಬಹುದು ಅಂತ ಜನ ಮಾತಾಡ್ಕೊಳ್ತಾರೆ. ಇಂಥ ಅಪವಾದ ನನಗೂ ಕೂಡ ತಪ್ಪಿದ್ದಲ್ಲ ಇದು. ನಿನ್ನ ಸಲುವಾಗಿ ನನ್ನ ತಂದೆ ಪ್ರಾಣ ಬಿಟ್ಟ, ರಾಮನು ಕೂಡ ಕಾಡಿಗೆ ಹೋದ, ನಾನು ಕೂಡ ಅಪವಾದಕ್ಕೀಡಾದೆ, ಅವನು ಗೋಳಾಡಿದ. ಅವನಿಗೆ ಅವನು ರಾಜಕುಮಾರ ಆಗಿದ್ದ, ಅವನಿಗೆ ಇನ್ನೂ ಯಾರೂ ಅಂದಿರ್ಲಿಕ್ಕಿಲ್ಲ, ವಸಿಷ್ಠರು ಅಂದಿರ್ಲಿಕ್ಕಿಲ್ಲ, ಸುಮಂತ್ರಾದಿ ಮಂತ್ರಿಗಳು ಯಾರೂ ಕೂಡ ನೀನು ಕೂಡ ನಿಮ್ಮ ತಾಯಿ ಮಾಡಿದಂಥ ಸಂಚಿನಲ್ಲಿ ಭಾಗಿದಾರನಾಗಿದ್ವಿ ಅಂತ ಇನ್ನೂ ಯಾರೂ ಅಂದಿರ್ಲಿಕ್ಕಿಲ್ಲ, ಅಥವಾ ಅನ್ನೋ ಧೈರ್ಯನೂ ಮಾಡಲಿಕ್ಕಿಲ್ಲ, ಯಾಕಂದ್ರೆ ಅವನು ರಾಜಕುಮಾರ ಆದ್ದರಿಂದ. ಆದರೆ ಅವ್ರ ನೈತಿಕ ಪ್ರಜ್ಞೆ ಅಂಥದ್ದು, ನೈತಿಕ ಪ್ರಜ್ಞೆ ಅದು. ನಾವು ನನ್ನ ತಾಯಿ ಹೀಗೆ ಮಾಡಿದ್ಲು, ನಮ್ಮ ಸುತ್ತಮುತ್ತಲಿನವ್ರು ಹೀಗೆ ಮಾಡಿದ್ರು ಅಂದರೆ ಅದರ ಜವಾಬ್ದಾರಿ ನನಗಿದೆ ಅಂತ ನೈತಿಕ ಪ್ರಜ್ಞೆಯನ್ನು ನಾವು ಇವತ್ತು ಕಾಣೋದು ಕಷ್ಟ. ಎಲ್ಲೋ ಒಂದು ಕಡೆ ರೈಲ್ವೆ ಆಕ್ಸಿಡೆಂಟ್ ಆದರೆ ಮೂಲ ರೈಲ್ವೆ ಮಂತ್ರಿ ಆದವನು ನೈತಿಕ ಜವಾಬ್ದಾರಿನ ಹೊತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಈಗೊಂದು 50 ವರ್ಷದ ಹಿಂದೆ ನಾವು ಕೇಳಿದ್ವಿ. ಈಗ ಅಂಥದನ್ನು ಕೇಳೋದು ಕಷ್ಟ. ಅಂತೂ ಆ ಮಟ್ಟದ ನೈತಿಕ ಪ್ರಜ್ಞೆ ಏನಿದೆ ಅದನ್ನು ನಾವೇ ಹೊರಿಸ್ಕೋಬೇಕು ನಮ್ಮ ಹೆಗಲ ಮೇಲೆ. ಬೇರೆಯವರು ಅದನ್ನ ಯಾರು ಹೇಳೋದು ಕಷ್ಟ. ಅಂಥ ಒಂದು ಅಪರೂಪದ ಉದಾಹರಣೆ ಅದು. ನಾನು ಇತ್ತೀಚೆಗೆ ಒಂದು ಕಥೆ ಕೇಳಿದೆ, ಅದೆಲ್ಲೊಂದು ತೀರಾ ಕ್ಷುದ್ರವಾದ ಕಥೆ ಅದು. ಅದೆಲ್ಲಿ ಶಾಸ್ತ್ರದಲ್ಲಿ ಬಂದ ಕಥೆ ಏನಲ್ಲ, ಏನೂ ಅಲ್ಲ. ಆದರೆ ಮನುಷ್ಯನ ಪಿಪಾಸೆ, ಧನ ಪಿಪಾಸೆ, ಧನ ಸಂಗ್ರಹ ಮಾಡಬೇಕು, ಅಧಿಕಾರದ ಆಸೆ, ಅದಕ್ಕೆ ಸಂಬಂಧಪಟ್ಟಂಥ ಕಥೆಯನ್ನು ನಾವು ಇಲ್ಲಿ ಅನ್ವಯಿಸ್ಕೊಂಡು ನೋಡ್ಬೋದು. ಭರತ ತ್ಯಾಗ ಮಾಡಿದ ಕಥೆ. ಒಂದು ವೈಶಾಖ ಮಾಸದ್ದು ಬಿರು ಬೇಸಿಗೆ ದಿವಸ ಮಧ್ಯಾಹ್ನ ಹೊತ್ತು ರಾಜ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ವಿಶ್ರಾಂತಿ ತಗೊಂಡು ತನ್ನ ಉಪ್ಪರಿಗೆ ಮೇಲೆ ನಿಂತಿದ್ದಂತೆ. ಅರಮನೆ ಎದುರಿಗಿನ ಒಂದು ವಿಶಾಲವಾದ ಮೈದಾನ, ಕೆಟ್ಟ ಬಿಸಿಲು. ಒಬ್ಬ ಬಿಕಾರಿಯಾದವನು, ಕಾಲಿಗೆ ಅವನಿಗೆ ಚಪ್ಪಲಿಯೂ ಇಲ್ಲ, ಅವನು ಓಡಾಡ್ತಿದ್ದಂತೆ. ಈ ತುದಿಯಿಂದ ಆ ತುದಿಗೆ ಅವಸರದಿಂದ ನಡ್ಕೊಂಡು ಹೋಗ್ತಿದ್ದ, ಏನೋ ತೊಗೊಂಡು ಬರ್ಲಿಕ್ಕೆ ಹೊರಟವನಂತೆ. ಬಹಳ ಅವಸರದಿಂದ, ಕೆಟ್ಟ ಬಿಸಿಲು, ಕಾಲಿಗೆ ಚಪ್ಪಲಿ ಇಲ್ಲ, ತಲೆ ಮೇಲೆ ಕೊಡೆ ಇಲ್ಲ. ರಾಜನಿಗೆ ಅವಸರ, ಅದೇನು ಅಷ್ಟ ಅವಸರದಿಂದ ಹೋಗ್ತಿದ್ದಾನೆ ಈ ಬಿಸಿಲಲ್ಲಿ ಅಂತ ಹೇಳಿ ಯಾರನ್ನ ಕರೆಸಿ ಕೇಳಿದೆ, ಅದೇನು ಅವಸರ, ಅಷ್ಟೊಂದು ಯಾಕೆ ಹೋಗ್ತಿದ್ದೆ ಅಂತ. ಅವನೊಬ್ಬ ಭಿಕ್ಷುಕ, ಅರಮನೆಯ
ಆ ಕಡೆ ದಕ್ಷಿಣ ದ್ವಾರದಲ್ಲಿ, ಕೋಟೆ ಗುಡಿ ದಕ್ಷಿಣ ದ್ವಾರದಲ್ಲಿ ನಿನ್ನೆ ನಾನು ಕೂತ್ಕೊಂಡಿದ್ದೆ. ಅಲ್ಲಿ ಒಂದು ಅಣೆ ನನಗೆ ಯಾರೋ ಭಿಕ್ಷೆ ಕೊಟ್ಟಿದ್ರು. ಅದನ್ನ ನಿನ್ನೆ ತೊಗೊಂಡು ಬರ್ಲಿಕ್ಕೆ ಮರ್ತು ಹೋದೆ. ಅದಲ್ಲೇ ಉಳಿದ್ಬಿಟ್ಟಿದೆ. ಹೋಗಿ ತೊಗೊಂಡ್ಬರ್ತೀನಿ. ಹೋಗಿ ನಾನು ಸ್ವಲ್ಪ ವಿಳಂಬ ಮಾಡಿದ್ರೆ ಅದನ್ನ ಯಾರು ಹೊತ್ಕೊಂಡು ಹೋಗ್ಬಿಡ್ತಾರೆ, ತರ್ಲಿಕ್ಕೆ ಹೊರಟಿದ್ದೀನಿ ಅಂತ. ರಾಜನಿಗೆ ಆಗ್ತೀನಿ, ಇಂಥ ಬಿಸಿಲು ಹೊಂಟಿದ್ದಿಲ್ಲ, ನಾನು ನಿನಗೊಂದು ಅಣೆ ಕೊಟ್ಬಿಡ್ತೀನಿ. ಆ ಒಂದು ಅಣೆ ತಗೋ, ಸುಮ್ಮನೆ ಹೋಗಿ ಇಲ್ಲೇ ನೆರಳಲ್ಲಿ ಬಿದ್ದಿರು, ಬೇಕಾದ್ರೆ ಒಂದು ತಮ್ಮ ನೀರು ಕುಡಿಸಿ ಕೊಡ್ತೀನಿ ಅಂತ ರಾಜ. ಮಹಾಸ್ವಾಮಿಗಳು ಒಂದು ಅಣೆ ಕೊಟ್ಟು ನನಗೆ ಉಪಕಾರ ಮಾಡಿದ್ರಿ. ಈ ಒಂದು ಅಣೆ ಆ ಒಂದು ಅಣೆ ಎರಡೂ ಸೇರಿ 2 ಅಣೆ ಆಯಿತು. ಆ ಒಂದಣೆ ತಗೊಳ್ಬೇಕು ಅನ್ನೋ ಹಪಾಹಪಿ ತಪ್ಪಲಿಲ್ಲ ಅವನಿಗೆ. ನೀವೊಂದಣೆ ಕೊಡ್ರಿ, ಆ ಒಂದಣೆನೂ ಬೇಕು ಅಂದ. ರಾಜನಿಗೆ ಇದು ಒಂದಣೆಯ ಮೇಲೆ ಬಗೆಹರಿಯುವ ಸಮಸ್ಯೆ ಅಲ್ಲ ಅನ್ನಿಸ್ತು. 16 ಅಣೆನೇ ಕೊಡ್ತೀನಂತ, ₹1 ಕೊಟ್ಬಿಡ್ತೇನೆ, ಬಿಟ್ಬಿಡಿ ನಾನು. ಮಹಾಸ್ವಾಮಿಗಳು ಇವತ್ತು ಯಾಕೋ ನನ್ನ ಮೇಲೆ ಬಹಳ ದಯ ಮಾಡಿದಂತ ಕಾಣಿಸ್ತಿದ್ದೀರಿ, 1 ಅಣೆ ಪ್ಲಸ್ ₹1 ಆಯ್ತಲ್ಲ, ನಂದೇನು ಭಾಗ್ಯ ಇವತ್ತು ಅಂದ ಅವನು. ರಾಜನಿಗೆ ಇದು ಎಲ್ಲಿ ತುಂಬ ಹೋಗಿ ಮುಟ್ತದ ಅಂತ ಅವ್ನಿಗೆ ಕಲ್ಪನೆ ಇದ್ದಿರ್ಲಿಕ್ಕಿಲ್ಲ ಅಂತ ಕಾಣಿಸ್ತದೆ. ಒಂದಣೆ ಹೋಗಿ ₹1 ಆಯಿತು, ₹10 ಆಯಿತು, ₹100, ₹1000 ಎಲ್ಲ ಹೋಗಿ, ನೋಡಪ್ಪ ನಿನಗೆ ನಾನು ರಾಜ್ಯದ ಅರ್ಧ ಭಾಗ ಕೊಟ್ಟು ಬಿಡ್ತೇನೆ, ಆ ಒಂದು ಅಣೆ ಆಸೆ ಮಾತ್ರ ಬಿಡು, ಈ ಬಿಸಿಲಲ್ಲಿ ಹೋಗಬೇಡ, ಅಲ್ಲಿ ಏನೋ ಪ್ರಜೆಗಳಿಗೆ ಅಷ್ಟಾರು ಉಪಕಾರ ಮಾಡಬೇಕು ಅಂತ ಆಸೆ ಆ ರಾಜನಿಗೆ. ಅಣೆ ಆಸೆ ಬಿಟ್ಬಿಡು, ನಿನಗೆ ಅರ್ಧ ರಾಜ್ಯ ಕೊಡ್ತೀನಿ ಅನ್ನೋಲಿಗೆ ಬಂದು ನಿಲ್ತದ. ಅವನು, ಸ್ವಾಮಿ ನನಗೆ ನೀವು ಅರ್ಧ ರಾಜ್ಯನೇ ಕೊಡೋದಾಗಿದ್ದ, ದಕ್ಷಿಣದ ಕಡೆ ಅರ್ಧ ರಾಜ್ಯ ಕೊಡಿ ಅಂತ ಕೇಳಿದ. ಯಾಕಂದ್ರೆ ಅವನು ಒಂದು ಅಣೆ ಆ ದಕ್ಷಿಣದ ಕಡೆನೇ ಬಿದ್ದಿತ್ತು. ಇಡೀ ಅರ್ಧ ರಾಜ್ಯ ಕೊಡ್ತೀನಿ ಅಂದ್ರೂ ಕೈ ಕಾಲುಗಳಿಗೆ ಅಷ್ಟೆಲ್ಲ ಸೇವಕರು ಅವನಿಗೆ ಒದಗುತ್ತಿದ್ರು ಆ ಒಂದಣೆ ಮೇಲೆ ಮೋಹ ಮಾತ್ರ ತಪ್ಪಲಿಲ್ಲ. ಎಲ್ಲಾದ್ರೂ ನೀವು ಕೇಳಿರ್ಬೇಕು, ಆ ಒಂದಣೆ ಅಥವಾ ಒಂದು ಪೈಸಾ ಎಲ್ಲಾದ್ರೂ ಬಿದ್ದಿದ್ರೆ ಅದನ್ನ ಯಾವ ಹೇಸಿಗೆಯಲ್ಲಿ ಅದನ್ನ ಕೈಯಿಂದ ಹಿಡಿದು ತಗೋತಾರೆ ಅಂತ ನೀವೆಲ್ಲರೂ ಮಾತು ಕೇಳಿದ್ದಿರ್ಬೇಕು. ಅಷ್ಟು ಮನುಷ್ಯನ ದುರಾಸೆ. ಇಡೀ ರಾಜ್ಯ ಸಿಕ್ಕವರಿಗೂ ಕೂಡ ಒಂದು ಅಣೆ ಅಂತ ಅನ್ನೋದು ಅದು ಕ್ಷುದ್ರ, ಹೋಗಿ ಯಾರು ತಗೊಳ್ಳಿ ಅಂತ ಅನ್ಸೋದಿಲ್ಲ ಅವರಿಗೆ. ಮನುಷ್ಯನ ದುರಾಸೆ ಅಂತ ತೋರಿಸ್ತದೆ. ಅದು ನಡೆದಿರೋ ಕಥೆ ಇರ್ಲಿಕ್ಕಿಲ್ಲ. ಅದು ಯಾರೋ ಒಬ್ರು ಬುದ್ಧಿವಂತರಾದವರು ನಮ್ಮಂತ ಹಪಾಹಪಿ ಇದ್ದವರಿಗೆ ಚುಚ್ಚಲಿಕ್ಕಾಗಿ, ಸ್ವಿಚ್ ಮಾಡ್ಲಿಕ್ಕಾಗಿ ಅಂತ ಕಥೆಯನ್ನು ಸೃಷ್ಟಿ ಮಾಡಿದ್ದಿರ್ಬೇಕು. ಅಂದ್ರೆ ರಾಜ್ಯ ಕೈ ಸಿಕ್ಕಿದವನಿಗೆ. ಈಗ ತಾಯಿ ಹೇಳಿದ್ಲು ಅದನ್ನ ನಾನು ಒಪ್ಕೊಂಡ್ಬಿಡ್ತೇನೆ ಅಂತ ಅನ್ಬೋದು ತಾನು. ನನಗೇನು ಬೇಡ ಆಗಿತ್ತು. ತಾಯಿ ಹೇಳಿದ್ಲು, ಕುಲಗುರುಗಳು ವಸಿಷ್ಠರು ಹೇಳಿದ್ರು, ಸುಮಂತ್ರಾಜ್ ಮಂತ್ರಿಗಳು ಹೇಳಿದ್ರು, ರಾಜ್ಯ ತಗೊಂಡ್ಬಿಡ್ತೀನಿ, ನಮ್ಮಪ್ಪ ಹಾಗೆ ವರ ಕೊಟ್ಟಿದ್ದ ಅಂತ ಆ ಥರ ಅಂದ್ಬಿಟ್ಟಿದ್ರೆ ಅವನ್ನ ಯಾರು ನಿಂದನೆ ಮಾಡೋರು ಇರಲಿಲ್ಲ. ಆದರೆ ಅಂಥ ನೈತಿಕ ಜವಾಬ್ದಾರಿ ಅದು ನನ್ನದಲ್ಲ, ಇದು ರಾಮನ ಸಂಪತ್ತು, ನನ್ನ ಸಂಪತ್ತು ಅಲ್ಲ ಅಂತ ಅವನೇನು ನಿಷ್ಠೆ ತೋರಿಸಿದ್ನಲ್ಲ, ಅದಕ್ಕಾಗಿ ನನಗೆ ಆ ಕಥೆ ನೆನಪಿಗೆ ಬಂತೀವಿ. ಈಗ ಒಂದು 3 ದಿವಸದಿಂದ ಒಬ್ರು ಯಾರೋ ಕಥೆ ಹೇಳಿದ್ದವನು. ಹಾಗಾಗಿ ಅವನಿಗೆ ರಾಜ್ಯ ಬೇಕು ಅಂತ ಅನಿಸ್ಲೇ ಇಲ್ಲ. ರಾಜ್ಯ ನನಗೆ ಬೇಡ ಅಂತ ಅನ್ನೋದು ಅವನೇನು ನಿರ್ಧಾರ ಇತ್ತು, ಅದು ಯಾವುದೇ ಸಂದರ್ಭದಲ್ಲಿ ಕದಲುವಂಥ ನಿರ್ಧಾರನೇ ಅಲ್ಲ. ಅದು ಬೇರೆ ಯಾರೇ ಏನೇ ಒತ್ತಾಯ ಹಾಕಿದ್ರು, ಏನೇ ಅವನಿಗೆ ಬ್ರೇನ್ ವಾಶ್ ಮಾಡಿದ್ರು ಕೂಡ ಅದು ಬದಲಾಗುವಂಥ ನಿರ್ಧಾರ ಅಲ್ಲ ಅವನು. ನಾನೀಗ ರಾಮನ ಕರ್ಕೊಂಡೇ ಬರ್ತೀನಿ ಅಂದ. ನೀನು ಮಾತು ರೂಪೆ ಅಂದ ಅವನು. ತಾಯಿ ರೂಪದಲ್ಲಿ ಇದ್ದೀನಿ, ನೀನು ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿ, ಆದ್ದರಿಂದ ನೀನು ನನಗೆ ತಾಯಿ. ಮಮ ಅಮಿತ್ರೆ, ವಾಸ್ತವಿಕವಾಗಿ ನೀನು ನನಗೆ ಶತ್ರುವಾಗಿದ್ದೆ. ನೃಶಂಸೆ, ರಾಜ್ಯ ಕಾಮುಕೆ, ದುರಾಸೆ ಉಳ್ಳವಳು. ನತೇಹಂ ಅವಿಭಾಷ್ಯೋಸ್ಮಿ, ಇನ್ನು ಮುಂದೆ ನನ್ನ ಜೊತೆ ನೀನು ಮಾತು ಆಡಬೇಡ ಅಂದ್ಬಿಟ್ಟ. ದುರ್ವೃತ್ತೆ ಪ್ರತಿಘಾತಿನಿ, ನೀನು ಕೌಸಲ್ಯ ಸುಮಿತ್ರೆಯರನ್ನ, ರಾಜನ ಇತರ ರಾಣಿಯರನ್ನ ದುಃಖಕ್ಕೀಡು ಮಾಡಿದ್ದೆ. ನಮ್ಮ ಅಜ್ಜನಾದಂಥ ಅಶ್ವಪತಿ ರಾಜ ಏನಿದ್ದಾನಲ್ಲ, ಅವನಿಗೂ ಕೂಡ ನೀನು ಮಗಳಾಗಿ ಹುಟ್ಟಲಿಕ್ಕೆ ಯೋಗ್ಯಳಲ್ಲ. ಪತಿಯ ವಂಶಕ್ಕೂ ಕಳಂಕ ತಂದೆ, ತಂದೆಯ ವಂಶವನ್ನು ಕೂಡ ಹಾಳು ಮಾಡಿದೆ. ನೀನು ಕ್ರೂರ ಕರ್ಮ ಎಷ್ಟು ಅಂತ ಹೇಳ್ಬೇಕು ನಾನು. ನೀನು ಮಾಡಿದ ಪಾಪ ನನಗೂ ಕೂಡ ಅಂಟ್ಕೊಳ್ತು, ಯಾಕಂದ್ರೆ ನಿನ್ನ ಮಗ ಆದ್ದರಿಂದ. ರಾಮ ಲಕ್ಷ್ಮಣರು ನನ್ನನ್ನು ಕೂಡ ಪರಿತ್ಯಾಗ ಮಾಡಿಬಿಟ್ರು. ಲಕ್ಷ್ಮಣನಿಗೆ, ರಾಮನಿಗೆ ಬಂದಿತ್ತೋ ಇಲ್ಲೋ, ಲಕ್ಷ್ಮಣನಿಗೆ ಭರತನ ಮೇಲೆ ಸಿಟ್ಟಿತ್ತು. ಆ ಭರತ ಸಾಮ್ರಾಜ್ಯವನ್ನೆಲ್ಲ ವಶಪಡಿಸ್ಕೊಂಡು ಬಿಟ್ಟ. ಆ ಭರತ ಮತ್ತೆ ರಾಮನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಆ ಭರತ ಶತ್ರುಘ್ನ ಇಬ್ಬರೂ ಸೇರಿ ರಾಮನನ್ನು ನಾಶ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಅವನಿಗೆ ಸಂದೇಹ ಬರುವಂತಾಗಿತ್ತು ಲಕ್ಷ್ಮಣನಿಗೆ. ಅವರೆಲ್ಲ ಒಟ್ಟಿಗೆ ಕೂಡಿ ಬೆಳೆದವರು, ಒಬ್ಬನೇ ತಂದೆ ಮಕ್ಕಳು, ಪರಸ್ಪರ ಸ್ವಭಾವದ ಅರಿವಿದ್ದವರಾದರೂ ಕೂಡ ಆ ರಾಜ್ಯ ಅಧಿಕಾರ ಏನಿದೆ ಹಾಗೆ ಒಬ್ರನ್ನ ಸಂದೇಹ ಮಾಡುವಂತ ಮಾಡಿಬಿಟ್ಬಿಡ್ತದೆ. ಬಹುಶಃ ರಾಮ ಲಕ್ಷ್ಮಣರು, ಭರತ ಶತ್ರುಘ್ನರು ಪರಸ್ಪರ ಅರ್ಥಕೊಂಡಷ್ಟು ಬೇರೆ ಯಾರು ಅರ್ಥಕೊಂಡಿರ್ಲಿಕ್ಕಿಲ್ಲ. ಅವ್ರವ್ರ ಸ್ವಭಾವ ಅವ್ರವ್ರಿಗೆ ಗೊತ್ತು. ಆದರೂ ಲಕ್ಷ್ಮಣನಿಗೆ ಭರತನ ಬಗ್ಗೆ ಸಂದೇಹ ಬಂತಲ್ಲ, ಯಾಕೆಂದ್ರೆ ಅದಕ್ಕೆಲ್ಲ ಮೂಲ ಆ ಅಧಿಕಾರ ಸ್ಥಾನ. ಸಮಸ್ತ ಜನರಿಗೂ ನಾನು ಅಪ್ರಿಯ ಆಗಿಬಿಟ್ಟೆ. ಸಮಸ್ತ ಅಯೋಧ್ಯೆ ಜನರೆಲ್ಲ ನನ್ನ ಪರಿತ್ಯಾಗ ಮಾಡಿದ್ರು. ನೀನು ಇನ್ನು ಯಾವ ಸದ್ಗತಿಯನ್ನು ಪಡ್ಕೊಳ್ತೀವಿ?
ನಮ್ಮೆಲ್ಲರಿಗೂ ಪಿತೃ ಸಮಾನ ಅವನು ಭರತ, ಅದು ನಿನಗೆ ಗೊತ್ತಿಲ್ವೇ? ಅವನ ಸೌಶೀಲ್ಯ, ಅವನ ಸತ್ಯನಿಷ್ಠೆ, ಅವನ ಧರ್ಮ ಪರಾಯಣತೆ, ಅವನ ದಯೆ ವಿನಯ, ಇದ್ಯಾವುದೂ ನಿನಗೆ ಗೊತ್ತಿಲ್ಲದಂತಾಯ್ತೋ ಹೇಗೆ? ಅಂಗ ಪ್ರತ್ಯಂಗಜ ಪುತ್ರ ಹೃದಯಾಚ್ಚಾಭಿಜಾಯತೆ ತಸ್ಮಾತ್ ಪ್ರಿಯತಮೋ ಮಾತು ಪ್ರಿಯತ್ವ ನತು ಬಾಂಧವ. ಮಕ್ಕಳ ವಿಷಯದಲ್ಲಿ ತಾಯಂದಿರಿಗೆ ಮತ್ತು ತಂದೆಗೆ ಎಷ್ಟು ಪ್ರೀತಿ ಇರ್ತದೆ ಅಂತಂದ್ರೆ, ಅದು ವೇದದಲ್ಲಿ ಒಂದು ಮಾತಿದೆ. ಆ ವೇದದ ಮಾತನ್ನೇ ಹೆಚ್ಚು ಕಡಿಮೆ ಅದೇ ಶಬ್ದಗಳಿಂದ ರಾಮಾಯಣ ಕೂಡ ಹೇಳ್ತದೆ. ಅಂಗಾದಂಗಾತ್ ಸಂಭವಸಿ ಹೃದಯಾದಭಿಜಾಯತೆ ಯದೇತದ್ರೇತಸ್ತದೇ ತದ್ರೇತಃ ಸರ್ವೇಭ್ಯೋ ಅಂಗೇಭ್ಯ ತೇಜಸ್ ಸಂಭೂತಂ. ಅಂಗಾದಂಗಾತ್ ಸಂಭವಸಿ, ತಂದೆಯಾದವನ ಕೈಯಿಂದ ಮಗನ ಕೈ, ತಂದೆಯ ಕಾಲಿನಿಂದ ಮಗನ ಕೈ, ಮಗನ ಕಾಲು, ಹೀಗೆ ತಂದೆಯ ಪ್ರತಿಯೊಂದು ಶರೀರದ ಭಾಗ ಏನಿದೆ ಆ ಭಾಗವೇ ಮಗನ ಶರೀರ ಆಗಿ ಹುಟ್ಟುತ್ತದೆ. ಹೃದಯಾದಭಿಜಾಯತೆ, ತಂದೆಯ ಹೃದಯವೇ ಮಗನ ಹೃದಯ, ಹೀಗೆ ಅಷ್ಟೊಂದು ಹೋಲಿಕೆ ಇರ್ತದಂಥದ್ದು. ಅಂಗಪ್ರತ್ಯಂಗಜ, ಮಾತಾಪಿತೃಗಳ ಮುಖ, ವಕ್ಷಸ್ಥಳ, ಹೊಟ್ಟೆ, ಕೈ ಕಾಲು ಇವೇ ಅಂಗಗಳಿಂದ ಆ ಮಕ್ಕಳಿಗೂ ಕೂಡ ಮುಖ, ನಾಸಿಕ, ಅಂಗ, ಹೃದಯ ಇವೆಲ್ಲ ಹುಟ್ಟುತ್ತದೆ ಅಂತಿದೆ. ಈ ಕಾರಣದಿಂದಾಗಿ ಒಂದು ಕರುಳಿನ ಕುಡಿ ಅಂತ ಅಂತಾರಲ್ಲ, ಕರುಳಿನ ಕುಡಿ ಅಂದ್ರೆ ಬರೇ ಕರುಳು ಒಂದಲ್ಲ, ನಮ್ಮ ಶರೀರದ ಒಂದು ತುಣುಕೆ ಆದ್ರಿಂದಲೇ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಇರ್ತದೆ. ಹಾಗಾಗಿ ಅವರು ತಮ್ಮ ಉಳಿದ ಯಾವ ಬಾಂಧವರನ್ನು ಕೂಡ ಅಷ್ಟು ಪ್ರೀತಿಸೋದಿಲ್ಲ. ತಾವು ಬೇರೆ ಯಾವುದೋ ತವ್ರ ಮನೆಯಿಂದ ಬಂದವರಾದ್ರೂ, ಎಲ್ಲಿಂದಲೋ ಮದುವೆಯಾಗಿ ಬಂದವರಾದ್ರೂ ಆ ತಂದೆ ತಾಯಿ ಅಂತ ಎಲ್ಲರನ್ನೂ ಮರೆತು ತನ್ನ ಮಕ್ಕಳು, ತನ್ನ ಸಂಸಾರ ಅಂತ ಅವರಷ್ಟು ಹೊಂದ್ಕೋತಾರಲ್ಲ, ಅದಕ್ಕೆಲ್ಲದಕ್ಕೂ ಏನು ಕಾರಣ ಅಂದರೆ ತಮ್ಮ ಶರೀರದ ಒಂದು ಭಾಗದಿಂದ ಅವ್ರು ಹುಟ್ಟಿದವರಾದ್ರಿಂದ. ತಾಯಿಗೆ ಮಕ್ಕಳ ಮೇಲೆ ಪುತ್ರ ವಾತ್ಸಲ್ಯ ಹೇಗಿರ್ತದೆ ಅಂತಲಿಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳೋನು. ಅವನು ಆ ಕೋಪದ ಆವೇಶದಲ್ಲಿ ಅವನಿಗೆ ನಾನಾ ಶಾಸ್ತ್ರಗಳು, ಪುರಾಣಗಳದೆಲ್ಲ ಸ್ಮರಣೆ ಬಂತು. ಏನು ಕಥೆ ಅಂತಂದ್ರೆ, ಒಂದಾನೊಂದು ಕಾಲದಲ್ಲಿ ಕಾಮಧೇನು ಅದು ಆಕಾಶದಲ್ಲಿ ಸಂಚಾರ ಮಾಡ್ತಿತ್ತು. ಕಾಮಧೇನು ಅಂದ್ರೆ ಅದು ದೇವತೆನೇ, ಅದು ಬೇಕಾದಾಗ ದೇವತೆ ರೂಪದಲ್ಲಿರುವಂಥದ್ದು, ಬೇಕಾದಾಗ ಆಕಳಿನ ರೂಪದಲ್ಲಿರುವಂಥದ್ದು. ಅದು ಆಕಾಶದಲ್ಲಿ ಸಂಚಾರ ಮಾಡಿದಾಗ ಕೆಲವೊಂದ್ಸರಿ ಭೂಲೋಕದ ಕಡೆ ನೋಡ್ತಿತ್ತು. ಭೂಲೋಕದ ಕಡೆ ನೋಡಿದಾಗ ಅದರ ಇಬ್ಬರು ಮಕ್ಕಳು ಅವರು ನೇಗಿಲನ್ನು ಎಳೀಲಿಕ್ಕಾಗದೆ ಒದ್ದಾಡ್ತಿದ್ರು. ಬಹುಶಃ ಬೇಸಿಗೆ ದಿನ ಇದ್ದಿರ್ಬೇಕು. ಇಬ್ಬರು ಮಕ್ಕಳು ಅಂದ್ರೆ ಬೇರೆ ಯಾರಲ್ಲ, ಎರಡು ಎತ್ತುಗಳು. ಆ ಎತ್ತುಗಳ ಹೆಗಲ ಮೇಲೆ ನೊಗವನ್ನು ಹೂಡಿದ್ರು, ಒಂದಿನ ನೇಗಿಲು ಹೂಡಿದ್ರು. ರೈತನಾದವನು ಕೈಯಲ್ಲಿ ಬಾರ್ಕೋಲ್ ಹಿಡ್ಕೊಂಡು ಅವನು ಬಾರಿಸ್ತಿದ್ದಿರಬೇಕು. ಮಧ್ಯಾಹ್ನದ ತನಕ ಅವು ನೇಗಿಲನ್ನು ಎಳೆದಿದ್ವಂತೆ, ಎಳೆದು ಸುಸ್ತಾಗಿದ್ವು. ಆಯಾಸದಿಂದ ಮೂರ್ಛೆ ಹೋಗಿ ಬಿದ್ದಿದ್ದವು ಅಥವಾ ಮೂರ್ಛೆ ಹೋಗುವಂಥ ಪರಿಸ್ಥಿತಿ ಅವಕ್ಕೆ ಬಂದಿತ್ತು. ಅದನ್ನು ನೋಡಿ ಆ ಕಾಮಧೇನುವಿಗೆ ತಡೆಯಲಾರದಂತಹ ದುಃಖ ಆಗಿಬಿಡ್ತಂತೆ. ತಾವು ಅರ್ಧ ದಿವಸೇ ಶ್ರಾಂತವು, ಅರ್ಧ ದಿನ ಆಗಿತ್ತು ಕೆಲಸ ಮಾಡಿ. ದೃಷ್ಟ ಪುತ್ರವು ಮಹೀತಲೆ ದುರೋಧ ಪುತ್ರ ಶೋಕೇನ ಬಾಷ್ಟ ಪರ್ಯಾಕಲೇಶನ. ಅವುಗಳನ್ನು ನೋಡಿ ಆ ಕಾಮಧೇನು ದುಃಖ ಆಯಿತು. ಅದು ಕಣ್ಣಲ್ಲಿ ನೀರು ತುಂಬಿಕೊಂಡು ಗಳಗಳ ಅಳ್ಳಿ ಪ್ರಾರಂಭ ಮಾಡಿತು. ಆ ಇಂದ್ರನಿಗೆ ಅವನು ಬಹುಶಃ ಕಾಮಧೇನುವಿನಕ್ಕಿಂತ ಕೆಳಗಡೆ ಎಲ್ಲ ಸಂಚಾರ ಮಾಡ್ತಿದ್ದಾನ. ಆ ಕಾಮಧೇನುವಿನ ಕಣ್ಣೀರು ಅವನ ಮೈ ಮೇಲೆ ಬಂದ್ಬಿಟ್ಟು. ಅಗಸ್ತಾದ್ ವ್ರತಪಸ್ತಸ್ಯಾಹ ಸುರರಾಜ್ಯೋ ಮಹಾಮನಃ. ಕಾಮಧೇನುವಿನಕ್ಕಿಂತ ಕೆಳಭಾಗದಲ್ಲಿ ಆತ ಸಂಚಾರ ಮಾಡ್ತಿದ್ದ, ಎಲ್ಲೋ ಹೋಗ್ತಿದ್ದ ಅವನು. ಬಿಂಡವಸ್ಪತಿತಾಹ ಗಾತ್ರೆ, ಕಣ್ಣೀರಿನ ಹನಿಗಳು ಆ ಸುರಭಿಗಂಧಿನ, ಅದು ಹೇಳಿ ಕೇಳಿ ದೇವತೆ ಕಾಮಧೇನು ಅಂದ್ರೆ. ಅದರ ಕಣ್ಣೀರು ಒಂದು ಅದೇನು ಹೊಲಸು ಕಣ್ಣೀರು ಅಲ್ಲ, ಅದು ಸುಗಂಧವುಳ್ಳಂಥ ಕಣ್ಣೀರು. ಅದನ್ನು ಬಿದ್ದು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ಯಾರು ಅಂತ ನೋಡಿದ್ರೆ ಕಾಮಧೇನು ಅಂತ ಅನಿಸ್ತು. ಏನು ಕಾರಣ ಅಂತ ನೋಡಿದ್ರೆ ಅವಳು ದುಃಖಿಸ್ತಾ ಇದ್ದು, ಅತ್ಯಂತ ದೀನಳಾಗಿದ್ದು, ಆಕಾಶದಲ್ಲಿ ನಿಂತದನ್ನು ನೋಡಿದ. ಕಾಮಧೇನುವಿನ ಕಡೆಗೆ ಹೋದಂತವನು ಹೋಗಿ ಅವಳಿಗೆ ನಮಸ್ಕಾರ ಮಾಡಿ ಹೇಳಿದ, ಇಂದ್ರೋಪ್ಯಷ್ಟು ನಿಪಾತಂ ತುಂ ಸ್ವಗಾತ್ರೆ ಪುಣ್ಯಗಂಧಿನಂ ಸುರಭಿಂ ಮನ್ಯತೆ ದೃಷ್ಟ ಭೂಯಸೀಂ ತಾಂ ಸುರೇಶ್ವರ. ಇಂದ್ರ ಪ್ರಾಂಜಲಿ, ಅವನಿಗೂ ಉದ್ವೇಗ ಆಯ್ತು, ಮನಸ್ಸಿಗೆ ಶೋಕ ಆಯ್ತು. ಇಂದ್ರನಿಗೆ ಕೈ ಮುಗಿದು ಹೇಳಿದ, ಏನು ಕಾರಣ? ದೇವತೆಗಳ ಹಿತೈಷಿಣಿ ನೀನು, ಈ ದುಃಖಕ್ಕೆ ಏನು ಕಾರಣ? ಆವಾಗ ಅದು ಹೇಳಿತು, ಅವನೇನು ಕೇಳಿದಂದ್ರೆ, ಇಂದ್ರ ದೇವತೆಗಳ ತಾಯಿ ರೂಪದಲ್ಲಿರುವಂತಹ ಈ ಕಾಮಧೇನು ಅಳ್ತಾ ಇರೋದನ್ನು ನೋಡಿದ್ರೆ ದೇವತೆಗಳಿಗೆ ಏನಾದರೂ ಅಮಂಗಳ, ಅಶುಭ ಬಂದೊದಗಿರಬೇಕು.
ಏನಾಗಿದೆ ಹೇಳು ಅಂದ. ಅವಾಗ ಅವಳೊಂದು ಶಾಂತಂ ಪಾಪಂ, ಏನಾದ್ರು ಕೆಟ್ಟದನ್ನು ಕೇಳಿದ್ರೆ ಶಾಂತಂ ಪಾಪಂ ಅನ್ಬೇಕು ಅಂತ ಸಂಪ್ರದಾಯ. ಏನೂ ಆಗಿಲ್ಲ, ದೇವತೆಗಳಿಗೆ ಯಾವ ಅಮಂಗಳ ಪ್ರಸಂಗವೂ ಇಲ್ಲ. ಆದರೆ ಅಲ್ಲಿ ನೋಡಿ ಕೆಳಗೆ ನನ್ನಿಬ್ಬರು ಮಕ್ಕಳು ಅವು ದುಃಖದಲ್ಲಿ ಮುಳುಗೋಗಿವೆ, ದಾರುಣವಾದಂಥ ಅವಸ್ಥೆಯಲ್ಲಿವೆ. ಅಂಥ ಎತ್ತುಗಳನ್ನು ಅವನು ಏನೂ ಕರುಣೆ ಇಲ್ಲದೆ ಆ ರೈತ ಹೊಡಿತಾ ಇದ್ದಾನೆ, ಬಾರ್ಕೋಲಿಂದ ಬಾರಿಸ್ತಿದ್ದಾನೆ. ಅರ್ಜಮಾನವು ಬಲಿವರ್ಧವು ಕರ್ಷಕೇಣ ಸುರಾಧಿಪ ಅರ್ಜಮಾನವು, ಅವುಗಳನ್ನು ಮತ್ತೆ ಹೇಳು, ಇನ್ನು ಕೆಲಸ ಮುಗಿಸ್ಬೇಕಾಗಿದೆ, ಮನೆಗೆ ಹೋಗ್ಬೇಕು ಅಂತ ಆತ ಅದನ್ನು ಬಾರಿಸ್ತಿದ್ದಾನೆ. ಮಮ ಕಾಯಾಪ್ರಸೂತವು, ನನ್ನ ಶರೀರದಿಂದ ಹುಟ್ಟಿದಂಥ ಮಕ್ಕಳವು, ದುಃಖಿತವು ಭಾರಪೀಡಿತವು, ಅವುಗಳನ್ನು ನೋಡಿ ನನಗೆ ಇವತ್ತು ಬಹಳ ದುಃಖ ಆಗ್ತಿದೆ. ಯೌದುಷ್ಪಾ ಪರಿತಪ್ಯೇಹಂ ನಾಸ್ತಿ ಪುತ್ರ ಸಮಪ್ರಿಯ, ಮಗನಿಗಿಂತ ಪ್ರಿಯನಾದವನು ಬೇರೆ ಯಾರೂ ಇಲ್ಲೇ ಇಲ್ಲ ಅನ್ಸ್ತದೆ ಆ ಕಾಮಧೇನು. ಅದು ಪಂಚತಂತ್ರದಲ್ಲಿ ಮಾತು. ಪುತ್ರಗಾತ್ರಸ್ಯ ಸಂಸ್ಪರ್ಶ ಚಂದನಾದತಿ ಶೀತಲ, ಹಿಂದೆ ನಾವು ಹೇಳಿದ್ದೆಂದಂಟು. ಮೈಗೆಲ್ಲ ಬೇಸಿಗೆ ತಿಂಗಳಲ್ಲಿ ಗಂಧವನ್ನು ನೀರಾಗಿ ಮಾಡಿ ಹಚ್ಕೊಂಡ್ರೆ ಮೈಗೇನು ತಂಪು ಅಂತ ಅನಿಸ್ತದಲ್ಲ, ಅದಕ್ಕಿಂತ ಹೆಚ್ಚಿನ ತಂಪು ನಮ್ಮ ಹೊಟ್ಟೆಯಲ್ಲ ಹುಟ್ಟಿದ ಮಕ್ಕಳನ್ನು ನಾವು ಆಲಿಂಗನ ಮಾಡಿಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ತಂಪು ಅನಿಸ್ತದೆ. ಅಷ್ಟು ಮಕ್ಕಳ ಸ್ಪರ್ಶ, ಮಕ್ಕಳ ಅನುಭವ ಅಂದರೆ ಅಷ್ಟು ದಿವ್ಯವಾದಂಥ ಅನುಭವ ಅದು. ಅದು ಆ ಕಾಮಧೇನು ಹೀಗೆ ಮಾತು ಹೇಳಿದಾಗ ಇಂದ್ರನಿಗೆ ಆಶ್ಚರ್ಯ ಅನ್ನಿಸ್ತು. ಯಶ್ಯಾಃ ಪುತ್ರ ಸಹಸ್ರೈಸ್ತು ಕೃತ್ಸ್ನಂ ವ್ಯಾಪ್ತಮಿದಂ ಜಗತ್ ತಾಂ ದೃಷ್ಟಾರ್ಜುತೀಂ ಶಕ್ರ ನಸುತಾನ್ ಮನ್ಯತೆ ಪರಂ. ಕಾಮಧೇನು ಆ ಸ್ವರ್ಗಲೋಕದಲ್ಲಿ ಏನಿದ್ದಲ್ಲ, ಅವಳಿಗೆ ನೇರವಾಗಿ ಹುಟ್ಟಿದ ಎತ್ತುಗಳಾಗಿರ್ಲಿಕ್ಕಿಲ್ಲ ಇವು. ಅವಳ ಸಂತಾನ, ಮಕ್ಕಳು, ಗಿರಿಮಕ್ಕಳು, ಮರಿಮೊಮ್ಮಕ್ಕಳು ಹೀಗೇನೋ ಆಗಿದ್ದಿರ್ಬೇಕದ. ಸಾವಿರಾರು ಜನ ಎತ್ತುಗಳಿದ್ದಾರೆ ಜಗತ್ತಿನಾದ್ಯಂತ, ಎಷ್ಟೋ ಜಮೀನುಗಳಿವೆ, ಎಷ್ಟೋ ರೈತರಿದ್ದಾರೆ, ಎಷ್ಟೋ ಜೋಡೆತ್ತುಗಳಿವೆ, ಅವುಗಳಿಗೆಲ್ಲನೂ ಹೊಡಿತಿರ್ಬೇಕು. ಆದರೂ ಇದೊಂದು ಎರಡು ಎತ್ತುಗಳಿಗೆ ಏಟು ಬಿದ್ದಿದ್ದು ನೋಡಿ ಅವಳಿಗೆ ದುಃಖ ತಡಲಿಕ್ಕೆ ಆಗಲಿಲ್ಲಲ್ಲ. ಅಂದರೆ ಆ ಮಕ್ಕಳು ಎಷ್ಟೇ ಇದ್ದರೂ ತಾಯಿಗೆ ಯಾವ ಮಗುವಿಗೂ ತೊಂದರೆ ಬಂದ್ರೂ ಅದನ್ನು ಅವಳು ಸಹಿಸೋದಿಲ್ಲ. ಮಕ್ಕಳಿಗೂ ತಾಯಿಗೂ ಇರುವಂಥ ಬಾಂಧವ್ಯ ಏನಿದೆ ಅದೆಲ್ಲವನ್ನೂ ಮೀರಿದ್ದು ಅಂತ ತಿಳ್ಕೊಂಡಂತ ಇಂದ್ರ. ಅವನು ಮಕ್ಕಳೊಂದಿಗೆ, ಅವನಿಗೂ ಹೆಂಡತಿದ್ಲು, ಮಗ ಇದ್ದ, ಎಲ್ಲ ಇತ್ತು. ಆದರೂ ಇಂಥದೊಂದು ಹೃದಯ ಸ್ಪರ್ಶ ಸನ್ನಿವೇಶವನ್ನು ಆತ ಆವಾಗ ನೋಡಿದ್ದ ಅಷ್ಟೇ. ಅವನಂದ, ತಾಯಿಯ ಮಕ್ಕಳ ಸಂಬಂಧ ಏನಿದೆ ಅದೆಲ್ಲಕ್ಕಿಂತಲೂ ಅದ್ಭುತವಾದ ಸಂಬಂಧ ಅಂತ ಇಂದ್ರ ನಿರ್ಧಾರ ಮಾಡಿದ. ಭರತ ಆ ಕಥೆಯನ್ನು ಹೇಳಿ ಆ ಕೈಗೆ ಹೇಳಿದ, ಈ ಸುರಭಿ ವಂಶದಲ್ಲಿ, ಸುರಭಿ ಅಂದ್ರೆ ಕಾಮಧೇನು ಏನಿದೆ ಅದು ಅಪ್ರತಿಮವಾದಂತಹ ಚಾರಿತ್ರ್ಯವುಳ್ಳದ್ದು, ಸತ್ಯ ಅಹಿಂಸೆ ಮೊದಲಾದಂಥ ಗುಣಗಳುಳ್ಳದ್ದು. ಆ 100 ಮಕ್ಕಳು ಅವಳಿಗಿದ್ದಾರೆ ಈ ಜಗತ್ತಿನಲ್ಲಿ. ಹೀಗಿದ್ರು ಕಷ್ಟಪಡುವಂಥ ತನ್ನ 2 ಮಕ್ಕಳನ್ನು ನೋಡಿ ಅವಳು ಗೋಳಿಟ್ಲು. ಇದು ಸಾವಿರಾರು ಜನ ಮಕ್ಕಳಿದ್ರು ಕೂಡ ಒಂದು ಮಗುವ ಕಷ್ಟಕ್ಕೀಡಾದ ನೋಡಿ ಆ ಸುರಭಿ ಗೋಳಿಟ್ಲು. ಇನ್ನು ಕೌಸಲ್ಯಗಿರೋದು ಒಬ್ಬನೇ ಮಗ. ಅಂಥ ಮಗ ಇವತ್ತು ಹೋಗಿ ಬಿಸಿಲು, ಮಳೆ, ಚಳಿ ಅನ್ನೋದೇ ಕಾಡಿನಲ್ಲಿ ಒದ್ದಾಡ್ತಿದ್ದಾನೆ. ಅವನನ್ನು ನೆನೆಸ್ಕೊಂಡ ಕೈಗೆ ಕೌಸಲ್ಯಗೆ ಎಷ್ಟು ದುಃಖ ಆಗಿರಬೇಡ. ಅದನ್ನು ನೀವು ಕೂಡ ತಾಯಿ ಆದವಳು, ನಿನಗೆ ಅದೇನಾದ್ರು ಕಲ್ಪನೆಗೆ ಬಂದಿತ್ತೋ ಹೇಗೆ ಅಂದ ಅವನು. ಕೌಸಲ್ಯ ಏಕಮಾತ್ರ ಪುತ್ರಳು, ಸಾಧು ಸ್ವಭಾವದವಳು. ಅಂಥವಳನ್ನು ನೀನು ಕರುವಿನಿಂದ ಹಸುವನ್ನು ಬೇರ್ಪಡಿಸುವಂತೆ ಬೇರ್ಪಡಿಸಿಬಿಟ್ಟಿದ್ದೆ. ನೀನೇನು ಅಪೇಕ್ಷೆ ಪಟ್ಟಿದ್ದಿ, ಏನು ಮಹತ್ವಾಕಾಂಕ್ಷೆ ಪಟ್ಟಿದ್ದಿ, ಇದನ್ನು ನಾನು ಏನೇ ಆದರೂ ಈಡೇರ್ಲಿಕ್ಕೆ ಬಿಡೋದಿಲ್ಲ. ಗಂಡಸರಾದವರು ಬೇಕಾದಷ್ಟು ವೀರಾವೇಶದ ಮಾತುಗಳನ್ನು, ಶಾಸ್ತ್ರೋಪದೇಶದ ಮಾತುಗಳನ್ನ ಆಡಿದ್ದೆಲ್ಲ ನಾವು ಬೇಕಾದಷ್ಟು ಪುರಾಣಗಳಲ್ಲಿ, ನಾಟಕಗಳಲ್ಲಿ, ಸಂಸ್ಕೃತ ನಾಟಕಗಳೆಲ್ಲ ಶ್ರವಣ ಮಾಡಿರ್ತೇವೆ. ಹಾಗೆ ಅವನು ಕೂಡ ಭರತ ಅಂತ ಮಹಾತ್ಮನೇ ವೀರಾದಿವೀರನೇ ಆಗಿದ್ರೂ ಕೂಡ ಅಷ್ಟೊಂದು ಒಂದು ಹೆಣ್ಣುಗರಳಿನಿಂದ, ಅಷ್ಟೊಂದು ಮೃದುವಾದಂಥ ಮನಸ್ಸಿನಿಂದ ತಾಯಿ ಮಕ್ಕಳ ಬಾಂಧವ್ಯದ ಬಗ್ಗೆ ಆತ ಆಡಿದ ಮಾತೇನಿದೆ ಅದು ಸ್ವಲ್ಪ ಅಪರೂಪದ ಮಾತು. ಸ್ತ್ರೀ ಪಾತ್ರಗಳ ಕಡೆಯಿಂದ ಪುರಾಣಗಳಲ್ಲಿ, ನಾಟಕಗಳಲ್ಲಿ, ಕಾವ್ಯಗಳಲ್ಲಿ ಬೇಕಾದಷ್ಟು ಮಾತು ನಾವು ಕೇಳಿರ್ತೇವೆ. ಒಂದು ಪುರುಷ ಪಾತ್ರದ ಬಾಯಿಂದ ಅಂತ ಮಾತು ಸ್ವಲ್ಪ ಕೇಳಿದ ಅಪರೂಪನೇ, ನನಗೂ ಇಲ್ಲಿ ಬೇರೆ ನೆನಪಿಲ್ಲ. ನೀನು ಈ ದುಷ್ಕೃತ್ಯದ ಫಲವಾಗಿ ದುಃಖ ಅನುಭವಿಸ್ತೀವಿ. ನಾನು ನಮ್ಮ ಅಣ್ಣನಾದಂಥ ರಾಮನ ಪೂಜೆ ಮಾಡ್ತೀನಿ, ಹೇಗೆ ಅಂದರೆ ಅವನಿಗೆ ರಾಜ್ಯ ಒಪ್ಪಿಸ್ಕೊಡ್ತೀನಿ. ಅಪ್ಪನ ಪೂಜೆ ಮಾಡ್ತೀನಿ, ಹೇಗೆ ಅಂದರೆ ಅವನಿಗೆ ಅಂತ್ಯ ಸಂಸ್ಕಾರ ಮಾಡ್ತೇನೆ. ಅದರ ಮೂಲಕ ನಾನು ನನ್ನ ಪುಣ್ಯವನ್ನು, ನನ್ನ ಕೀರ್ತಿಯನ್ನು ಹೆಚ್ಚಿಸ್ಕೊಳ್ತೇನೆ. ನನಗೆ ಬಂದಿರುವಂತಹ ಅಪವಾದವನ್ನು ನಾನು ತಪ್ಪಿಸ್ಕೊಳ್ತೇನೆ. ನಾನೇ ಅರಣ್ಯಕ್ಕೆ ಹೋಗಿ ವಾಸ ಮಾಡ್ತೇನೆ. ನೀನು ಏನು ಅಪೇಕ್ಷೆ ಪಟ್ಟಿದ್ದಿ ಇದನ್ನು ನಾನು ಪೂರ್ಣವಾಗಲಿಕ್ಕೆ ಬಿಡೋದಿಲ್ಲ. ಪ್ರಜೆಗಳೆಲ್ಲರೂ ಕೂಡ ರಾಮನ ವಿರಹವನ್ನು ತಾಳದೆ
ದುಃಖ ಪಡ್ತಿದ್ದಾರಲ್ಲ, ಅದನ್ನು ನಾನು ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಇಂತಹ ಮಹಾಪಾಪ ಕಾರ್ಯ ಏನು ಮಾಡಿದ್ದೀನಿ ನೀನು, ಈ ಪಾಪ ಕಾರ್ಯದ ಫಲವಾಗಿ ನೀನು ಬದುಕಿರಬಾರ್ದು, ಸತ್ತು ಹೋಗ್ಬೇಕು ನೀನು. ಸಾತ್ವಂ ಅಗ್ನಿಂ ಪ್ರವಿಶವ ಸ್ವಯಂ ವಾ ವಿಷದಂಡಕಾನ್ ರಜ್ಜುಂ ಬಧಾನವಾ ಕಂಠೆ ನಹಿತೆ ಅನ್ಯತ್ ಪ್ರಾಯಣಂ. ದಶರಥನು ಅದೇ ಮಾತು ಹೇಳಿದ್ದ, ಪರ್ವತದ ಮೇಲೆ ಹೋಗಿ ಅಲ್ಲಿಂದ ಧುಮುಕಿ ಸತ್ತು ಹೋಗಿಬಿಡು, ನಿನ್ನ ತಲೆ ಸಾವಿರ ಚೂರಾಗಿ ಹೋಗಲಿ, ವಿಷ ಆದರೂ ಕುಡಿ, ಅಗ್ಗಿಗಾದರೂ ಬೀಳು ಅಂತೆಲ್ಲ ಹೇಳಿದ್ದ. ಈ ಮಗನೂ ಅದನ್ನೇ ಹೇಳಿದ, ಬೆಂಕಿಗಾದರೂ ಬೀಳು, ದಂಡಕಾರಣ್ಯಕ್ಕಾದರೂ ಹೋಗು, ಕುತಿಯ ನೇಣು ಬಿದ್ದುಕೊಂಡು ಸತ್ತಾದರೂ ಹೋಗು, ನಿನಗೆ ಬೇರೆ ಏನೂ ದಾರಿ ಇಲ್ಲ, ನಾನು ನನ್ನ ಅಪವಾದವನ್ನು ತೊಳ್ಕೊಳ್ಬೇಕಂತ ಅಪೇಕ್ಷೆ ಪಡ್ತೇನೆ. ಹೀಗೆ ಆ ಥರ ಸರ್ಪ ಬುಸುಗುಟ್ಟುವಂತೆ ಆತ ಬುಸುಗುಟ್ಟಿದ್ದ. ಬುಸುಗುಟ್ಟಿ ಆ ತಾಯಿಯನ್ನು ನಿಂದನೆ ಮಾಡಿ ಆತ ಕೆಳಗೆ ಬಿದ್ದು ಬಿಟ್ಟ. ಮೈ ಮೇಲೆ ಉಟ್ಟಂಥ ಬಟ್ಟೆ ಎಲ್ಲ ಮಲಿನ ಆಗಿತ್ತು. ಧ್ವಜಸ್ತಂಭ, ದೇವಾಲಯ ಎದುರಿಗಿರುವಂಥ ಧ್ವಜಸ್ತಂಭ ಅಥವಾ ಅರಮನೆ ಎದುರಿರುವಂಥ ಇಂದ್ರಸ್ತಂಭ, ಆ ಧ್ವಜಸ್ತಂಭ ಮುರಿದು ಬಿದ್ದಂತೆ ಆತ ಕಾಣಿಸ್ತಿದ್ದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 74ನೇ ಸರ್ಕ ಮುಕ್ತಾಯ ಆಗಿದೆ.